ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2019ರಲ್ಲಿ GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ ವಿವರಣಾತ್ಮಕವಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇದು ದಿನಾಂಕ 26/5/2019ರಲ್ಲಿ ನಡೆದಿರ್ತಕ್ಕಂಥದ್ದು ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ವಿವರಣೆಯಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಇಲಾಖಾ ಕೀ ಉತ್ತರಗಳನ್ನು ಒಳಗೊಂಡಿರ್ತದೆ. ನಮ್ಮ ಚಾನಲ್ನ ವಿಶೇಷತೆ ಆಲ್ರೆಡಿ ಹೇಳಿದ್ವಿ ನಿಮಗೆ. ಬ್ಲೂ ಪ್ರಿಂಟು ಯಾವ ಕಂಟೆಂಟ್ಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ ಅಂತೇಳಿ ಇದು ಒಂದು ರೀತಿ ಕನ್ನಡಿಯ ರೀತಿ ನಿಮಗೆ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ TETಯನ್ನು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ GPSTR ಪರೀಕ್ಷೆಗೆ ಸಂಬಂಧಪಟ್ಟಂಥ ಕಾಲ್ಫಾರ್ಮ್ ಕೂಡ ಆಗುತ್ತೆ ಅಂತೇಳಿ ಸರ್ಕಾರ ಹೇಳಿದೆ. ಹಾಗಾಗಿ ಎಲ್ಲರೂ ಕೂಡ ಪರೀಕ್ಷಾ ತಯಾರಿನಲ್ಲಿ ಇರ್ತೀರಿ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸತತ ಪ್ರಯತ್ನವನ್ನು ಮಾಡಿದ್ದೆ ಆದರೆ ನಿಮಗೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಸಾಕಷ್ಟು ಸಲ ಹೇಳಿದ್ದೀನಿ ನಾನು, ವಿದ್ಯೆ, ಧರ್ಮ, ಹಣ ಇವೆಲ್ಲವನ್ನು ಕೂಡ ನಾವು ಒಂದೇ ದಿನ ಕೂಡಿಕೋದಕ್ಕೆ ಆಗೋದಿಲ್ಲ. ಪ್ರತಿದಿನವೂ ಕೂಡ ಒಂದು ಸ್ವಲ್ಪನೇ ಕೂಡಿಟ್ಟಿದ್ದೆ ಆದರೆ ಮುಂದೊಂದು ದಿನ ಅವು ಬೆಟ್ಟದಷ್ಟು ಬೆಳೆದಿರ್ತವೆ. ಹಾಗಾಗಿ ಪ್ರಯತ್ನ ಪಟ್ಟರೆ ಪ್ರಯತ್ನದ ಮುಂದೆ ಯಾವುದೂ ಅಸಾಧ್ಯವಾದದ್ದಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇಂದಿನ ತರಗತಿಗೆ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ TETಗೆ ಸಂಬಂಧಪಟ್ಟ ಹಾಗೆ 2014ರಿಂದ 2024ರವರೆಗಿನ ಎಲ್ಲ ವಿಡಿಯೋಗಳನ್ನ ಮಾಡಿದ್ದೀವಿ, ಅದನ್ನು ನೋಡಿ. ಏಕೆ ಅಂತಂದರೆ ಈ GPSTR ಪತ್ರಿಕೆ ಅಂದರೆ ಕೇವಲ GPSTR ಪತ್ರಿಕೆ ನೋಡಿದ್ರೆ ನಿಮಗೆ ಸಾಕಾಗೋದಿಲ್ಲ. ಏಕೆಂದರೆ ಇದರಲ್ಲಿ ಕೇಳಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳು TETನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಕೂಡ ಆಗಿದ್ದಾವೆ. ಹಾಗಾಗಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ಏಕೆಂದರೆ ಅಲ್ಲ ಕಂಟೆಂಟ್ ವಾರು ಕೊಟ್ಟಿದ್ದೀವಿ ಸ್ನೇಹಿತರೆ, ಇಡಿಯಾಗಿ ಕೊಟ್ಟಿರ್ತೀವಿ. ಅಲ್ಲಿ ನಮ್ಮ ವಿಡಿಯೋಗಳನ್ನ ಯಾರೆಲ್ಲ ನೋಡಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಅಂತೇಳಿ. ಕನ್ನಡಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಶೈಕ್ಷಣಿಕ, ಮನೋವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲದಕ್ಕೂ ಸಂಬಂಧಪಟ್ಟಾಗ ಏನು ಮಾಡಿದ್ದೀವಿ, ಕಂಟೆಂಟ್ ವಾರು ವಿಡಿಯೋಗಳನ್ನ ಮಾಡಿದ್ದೀವಿ ಸ್ನೇಹಿತರೆ. ಅಲ್ಲಿ ನೋಡಿ, ಅನಂತ ಜ್ಞಾನಧಾರೆ ಅಂತ ಹೇಳಿ ಟೈಪ್ ಮಾಡಿದ್ರೆ ಪ್ಲೇಲಿಸ್ಟ್ ಕೂಡ ಸಿಗುತ್ತೆ ನಿಮಗೆ, ಅಲ್ಲಿ ನೋಡಿ ಅಂತ ಹೇಳ್ತಾ, ಇದರಲ್ಲಿ ಇಲಾಖೆ 2019ರಲ್ಲಿ ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವ ಟಾಪಿಕ್ಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ವಸ್ತುನಿಷ್ಠ ಪ್ರಶ್ನೆಗಳು ಏನೇನಿದ್ದಾವೆ ಅಂತೇಳಿ, ಪ್ರಪಂಚದ ಪ್ರಮುಖ ಘಟನೆಗಳು ಇದಕ್ಕೆ ಸಂಬಂಧಪಟ್ಟಾಗಿ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಮೊಘಲರಲ್ಲಿ ತೆರಿಗೆಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಇದೆ. ಪಾಣಿಪತ್ ಕದನದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದರ ಮೇಲೆ ಒಂದು ಪ್ರಶ್ನೆ. ಲಾರ್ಡ್ ವೆಲ್ಲೆಸ್ಲಿ ಇವರ ಮೇಲೆ ಒಂದು ಪ್ರಶ್ನೆ. ಸ್ವತಂತ್ರ ಚಳುವಳಿ, ಅನಿ ಬೆಸೆಂಟ್ ಇವರ ಮೇಲೆ ಒಂದು ಪ್ರಶ್ನೆ. ಸಮಕಾಲೀನ ಪ್ರಪಂಚ ಅದರಲ್ಲಿ ಪತ್ರಿಕೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು. ಗಂಗರ ಸಾಹಿತ್ಯ ಕೊಡುಗೆಗಳ ಮೇಲೆ ಒಂದು ಪ್ರಶ್ನೆ, 2 ಅಂಕದ ಪ್ರಶ್ನೆ ಆಗಿರುತ್ತೆ. ದೆಹಲಿ ಸುಲ್ತಾನರು ಅದರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಇವರ ಮೇಲೆ 2 ಅಂಕದ ಒಂದು ಪ್ರಶ್ನೆ. ಮರಾಠರ ಮೇಲೆ ಒಂದು ಪ್ರಶ್ನೆ. ವಿಜಯನಗರ ಅದರಲ್ಲಿ ಪ್ರೌಢದೇವರಾಯನ ಮೇಲೆ ಒಂದು ಪ್ರಶ್ನೆ. ಬ್ರಿಟಿಷ್ ಆಳ್ವಿಕೆ ಕಾಯ್ದೆಗಳ ಮೇಲೆ ಒಂದು ಪ್ರಶ್ನೆ. 3 ಅಂಕದ ಪ್ರಶ್ನೆಗಳು. ಆಧಾರಗಳ ಮೇಲೆ ಒಂದು ಪ್ರಶ್ನೆ. ಲಾರ್ಡ್ ವೆಲ್ಲೆಸ್ಲಿ ಮೇಲೆ ಒಂದು ಪ್ರಶ್ನೆ. ಮಂದಗಾಮಿಗಳ ಮೇಲೆ ಒಂದು ಪ್ರಶ್ನೆ. ಅಸಹಕಾರ ಚಳುವಳಿ, ಕಾರ್ಮಿಕ ಚಳುವಳಿ, 2ನೇ ಪ್ರಪಂಚ ಯುದ್ಧ. ಸ್ನೇಹಿತರೆ, 2019 ಕೂಡ ಇಲಾಖೆ ಏನು ಮಾಡಿತ್ತು, ವಸ್ತುನಿಷ್ಠ ಮಾದರಿ, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಈ ಆಧಾರದ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿ ಪರೀಕ್ಷೆಯನ್ನು ನಡೆಸಿತ್ತು. ಹಾಗಾಗಿ ನೋಡ್ಕೊಳ್ಳಿ, ಈ ವರ್ಷ 2026ರಲ್ಲಿ ಯಾವ ರೀತಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಪರೀಕ್ಷೆಯ ಚಿತ್ರಣ ಹೇಗಿರುತ್ತೆ ಅಂತ ಅಲ್ಲಿ ನೋಡೋಣ. ಆದರೂ ಕೂಡ ಏನೇ ಆದರೂ ಕೂಡ ಪರೀಕ್ಷೆ ವಿಧಾನ ಬದಲಾಗ್ಬೋದು, ಆದರೆ ಪ್ರಶ್ನೆಗಳು ಯಾವುದು ಕೂಡ, ಕಂಟೆಂಟ್ ಯಾವುದು ಕೂಡ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಪ್ರಯತ್ನವನ್ನು ಪಡಿ. ಏಕೆ ಅಂತಂದರೆ ಒಂದು ಅಂಕನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ಸಂದರ್ಭದಲ್ಲಿ ಓದಿರ್ತೀವೋ ಮತ್ತು ಯಾವ ವಿಚಾರವನ್ನು ತಿಳ್ಕೊಂಡಿರ್ತೀವೋ ಅದು ಪರೀಕ್ಷೆಯಲ್ಲಿ ಹೇಗೆ ಹೆಲ್ಪ್ ಆಗುತ್ತೋ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಶ್ರಮವನ್ನು ಪಡ್ತಾಯಿರಿ, ಪ್ರಯತ್ನವನ್ನು ಪಡ್ತಾಯಿರಿ, ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಮತ್ತು ಪರೀಕ್ಷೆಗೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಭೂಗೋಳಶಾಸ್ತ್ರದ ಮೇಲೆ ಏನೆಲ್ಲ ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ಕವರ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರೇಖಾಂಶ ಇದರಲ್ಲಿ ವೇಳೆಯ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಮಾರುತಗಳ ಮೇಲೆ ಒಂದು ಪ್ರಶ್ನೆ, ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಮಳೆ ಮಾರುತ ಇದರ ಮೇಲೆ ಒಂದು ಪ್ರಶ್ನೆ. ಸಾಗರ ಪ್ರವಾಹಗಳ ಮೇಲೆ ಒಂದು ಪ್ರಶ್ನೆ. ಅರಣ್ಯಗಳು, ಮಾನ್ಸೂನ್ ಕಾಡುಗಳು ಅದರಲ್ಲಿ ಅರಣ್ಯದಲ್ಲಿ ಮಾನ್ಸೂನ್ ಕಾಡುಗಳು ಅದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಲ್ಲಿದ್ದಲು ಗಣಿಗಾರಿಕೆ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಗಡಿ ಪ್ರದೇಶ, ಇಂದಿರಾ ಕೋಲ್ ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಜಲಾಶಯಗಳ ಮೇಲೆ ಒಂದು ಪ್ರಶ್ನೆ. ರಾಷ್ಟ್ರೀಯ ಉದ್ಯಾನವನ, ಕರ್ನಾಟಕದ ಪ್ರವಾಸಿ ತಾಣಗಳು ಅದರ ಜಿಲ್ಲೆಗಳ ಮೇಲೆ ಒಂದು ಪ್ರಶ್ನೆ. ಇದಾದ ನಂತರ 2 ಅಂಕದ ಪ್ರಶ್ನೆಗಳು ಜಿಯೋಗ್ರಫಿನಲ್ಲಿ ಏನು ಕೇಳಿದ್ದಾರೆ 2019ರಲ್ಲಿ ಅಂತ ನೋಡೋದಾದರೆ, ಶಿಲಾಗೋಳ, ಶೀತಲೀಕರಣ, ಹಿಮನದಿ. ಶಿಲಾಗೋಳ ಶೀತಲೀಕರಣದ ಮೇಲೆ ಒಂದು ಪ್ರಶ್ನೆ. ಹಿಮನದಿಯ ಭೂಸ್ವರೂಪಗಳು, ಹಿಮನದಿ ಸೃಷ್ಟಿಸ್ತಕ್ಕಂಥ ಭೂಸ್ವರೂಪಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಖನಿಜಗಳ ಮೇಲೆ ಒಂದು ಪ್ರಶ್ನೆ. ಜಲವಿದ್ಯುತ್ ಯೋಜನೆಗಳು, ಕರ್ನಾಟಕ ಇದರ ಮೇಲೆ ಒಂದು ಪ್ರಶ್ನೆ. ಜನಸಾಂದ್ರತೆ, ಭೂಕುಸಿತ, ಇಷ್ಟು 2 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ಏನು ಅಂತಂದರೆ ಪ್ರವಾಹಗಳು.
ಇಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಆಲ್ರೆಡಿ ಸ್ನೇಹಿತರೆ 2017ರಲ್ಲಿ ಇಲಾಖೆ ಒಟ್ಟು 3 ಹಂತದ ಪರೀಕ್ಷೆಗಳನ್ನ ನಡೆಸಿತ್ತು. ಅಷ್ಟು ಪ್ರಶ್ನೆಗಳನ್ನ ವಿವರಣೆ ಕೊಟ್ಟಿದ್ದೀವಿ. 2022ರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯ ಪ್ರಶ್ನೋತ್ತರಗಳ ವಿವರಣೆ ಕೂಡ ತಿಳಿಸ್ಕೊಟ್ಟಿದ್ದೀವಿ ನೋಡಿ. ಈಗ 2019ರ ನಾನ್ ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆ ವಿವರಣೆ ಕೂಡ ಇದಾಗಿರುತ್ತೆ ನೋಡಿ. ಎಲ್ಲದರಲ್ಲೂ ಕೂಡ ಬ್ಲೂ ಪ್ರಿಂಟ್ ಇದೆ. ಜೊತೆಗೆ ಈಗ ಸಂಪೂರ್ಣ ವಿಡಿಯೋ ಕೂಡ ಬಿಡ್ತೀವಿ. ಇತಿಹಾಸ ಸೋಷಿಯಲ್ ಮೇಲೆ 2014ರಿಂದ 24ರವರೆಗಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನು ಕಂಟೆಂಟ್ ವಾರು ಹೋಲ್ 14ರಿಂದ 24ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ರಾಜ್ಯಶಾಸ್ತ್ರದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಜಾತ್ಯತೀತ ಇದರ ಮೇಲೆ ಒಂದು ಪ್ರಶ್ನೆ, ವಿಧಿಗಳು ಸಂವಿಧಾನದ ವಿಧಿಗಳು ಅದರಲ್ಲಿ ಅಸ್ಪೃಶ್ಯತೆ ಮೇಲೆ ಒಂದು ಪ್ರಶ್ನೆ, ರಾಷ್ಟ್ರಪತಿ ಮೇಲೆ ಒಂದು ಪ್ರಶ್ನೆ, ಸ್ಥಳೀಯ ಸರ್ಕಾರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗದ ಮೇಲೆ ಒಂದು ಪ್ರಶ್ನೆ, ಕೋಮುವಾದ. ಇದರ ನಂತರ 2 ಅಂಕದ ಪ್ರಶ್ನೆಗಳು ಕೇಂದ್ರ ಮಂತ್ರಿಮಂಡಲ, ರಕ್ಷಣಾ ಸಚಿವಾಲಯ, ಭಾವೈಕ್ಯತೆ, ರಾಷ್ಟ್ರೀಯ ಹಬ್ಬಗಳು. 3 ಅಂಕದ ಪ್ರಶ್ನೆಗಳು ಕೇಂದ್ರ ಲೋಕಸೇವಾ ಆಯೋಗ ಇದರ ಮೇಲೆ ಒಂದು ಪ್ರಶ್ನೆ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಷೇರು ಮಾರುಕಟ್ಟೆ ಮೇಲೆ ಒಂದು ಪ್ರಶ್ನೆ, RBI ಮೇಲೆ ಒಂದು ಪ್ರಶ್ನೆ, ಅರ್ಥವ್ಯವಸ್ಥೆಯ ವಲಯಗಳ ಮೇಲೆ ಒಂದು ಪ್ರಶ್ನೆ, ಕೃಷಿ ಬಿಕ್ಕಟ್ಟು ಇದರ ಮೇಲೆ ಒಂದು ಪ್ರಶ್ನೆ, OPEC ರಾಷ್ಟ್ರಗಳು ಬರುತ್ತಲ್ಲ ಅದರ ಮೇಲೆ ಒಂದು ಪ್ರಶ್ನೆ. ಇನ್ನು 2 ಅಂಕದ ಪ್ರಶ್ನೆಗಳು ನೋಡೋದಾದರೆ ಅರ್ಥಶಾಸ್ತ್ರದಲ್ಲಿ ಅಭಿವೃದ್ಧಿ ಹೊಂದಿದ ಅರ್ಥವ್ಯವಸ್ಥೆ, ಆರ್ಥಿಕ ಚಟುವಟಿಕೆಗಳು 4 ವಿಧ ಯಾವ್ದಾವುದು ಅಂತೇಳಿ, ಸಣ್ಣ ಕೈಗಾರಿಕೆಗಳ ಮೇಲೆ ಒಂದು ಪ್ರಶ್ನೆ, ವಸ್ತು ವಿನಿಮಯದ ಮೇಲೆ ಒಂದು ಪ್ರಶ್ನೆ, ಕೈಗಾರಿಕೆ ಅಭಿವೃದ್ಧಿ, ಶ್ರಮ. ಇವಿಷ್ಟು 2 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ನೋಡೋದಾದರೆ ಜಾಗತೀಕರಣ, ಕೈಗಾರಿಕೆ, ತೆರಿಗೆ ಇವಿಷ್ಟು ಪ್ರಶ್ನೆಗಳು. ಜೊತೆಗೆ ಪಂಚವಾರ್ಷಿಕ ಯೋಜನೆಗಳನ್ನ ಕುರಿತು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ 2019ರಲ್ಲಿ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲ ವಿಡಿಯೋಗಳನ್ನು ನೋಡಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಹಾಗೆ TETಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ KEA ಮತ್ತು KPSCನವರು ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ವಿವರಣೆ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ ಕೂಡ ಇದೆ ಸ್ನೇಹಿತರೆ, ಜಾಯ್ನ್ ಆಗಿ. ಯಾವುದಾದ್ರು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು, ಪರೀಕ್ಷಾಗೆ ಸಂಬಂಧಪಟ್ಟಾಗೆ ಮತ್ತು ನೋಟ್ಸ್ಗಳಿಗೆ ಸಂಬಂಧಪಟ್ಟಾಗೆ ಒಂದಷ್ಟು PDF ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡಿ ಅಂತ ಹೇಳ್ತಾ ಮುಂದೆ ಓಡ ಬನ್ನಿ. ವ್ಯವಹಾರ ಅಧ್ಯಯನ ಇದರಲ್ಲಿ ಗ್ರಾಹಕರ ಮೇಲೆ 3 ಅಂಕದ ಒಂದು ಪ್ರಶ್ನೆ, ಜಾಹೀರಾತು ಇದರ ಮೇಲೆ 3 ಅಂಕದ ಒಂದು ಪ್ರಶ್ನೆ, ಮಾನವ ಸಂಪನ್ಮೂಲ ಯೋಜನೆ ಒಂದು ಪ್ರಶ್ನೆ, GK ಪ್ರಶ್ನೆ ಬಂದಿದೆ, ಪಿಂಚಣಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಸಮಾಜಶಾಸ್ತ್ರ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸಾಮಾಜಿಕ ವಿಕಸನ ಅದಕ್ಕೆ ಸಂಬಂಧಪಟ್ಟಾಗಿ ಕೃತಿಗಳ ಮೇಲೆ ಒಂದು ಪ್ರಶ್ನೆ, ಪುಟ್ಟ ಗಣರಾಜ್ಯಗಳು ಹಳ್ಳಿಗಳು ಇದರ ಮೇಲೆ ಒಂದು ಪ್ರಶ್ನೆ. ಇನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋದಾದರೆ ಸಮಾಜಶಾಸ್ತ್ರದಲ್ಲಿ ಗ್ರಾಮೀಣ ಸಮಾಜ 2 ಅಂಕ, ಮಾಹಿತಿ ಸಮಾಜ 2 ಅಂಕ, ಎಮಿಲಿ ಡರ್ಕಿನ್ ಇವರ ಮೇಲೆ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಇದರ ಮೇಲೆ 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ನಗರದ ಸಮಸ್ಯೆಗಳ ಮೇಲೆ 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಾಗಿ 3 ಅಂಕದ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇದರ ಜೊತೆಗೆ ಸಾರ್ವಜನಿಕ ಆಡಳಿತದ ವ್ಯಾಖ್ಯೆ ಇದರ ಮೇಲೆ 1 ಅಂಕದ್ದು ಒಂದು ಪ್ರಶ್ನೆ ಬಂದಿದೆ. ಇದಿಷ್ಟು ಕೂಡ ಏನೆಲ್ಲ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಸಾರ್ವಜನಿಕ ಆಡಳಿತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಂದು ಕನ್ನಡಿ ಏನೆಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿದ್ದಾರೆ ಅಂತೇಳಿ ಇದನ್ನು ನೋಟ್ ಮಾಡಿಕೊಂಡ್ರೆ ನೀವು ಏನೆಲ್ಲ ಓದಬೇಕಾಗುತ್ತೆ ಮತ್ತು ಯಾವೆಲ್ಲ ವಿಚಾರಗಳ ಕಡೆ ಗಮನ ಹರಿಸಬೇಕಾಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇನ್ನು ನೋಡ್ತಾ ಹೋಗೋಣ ಬನ್ನಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರು ಅಂತೇಳಿ. ಮೊಟ್ಟ ಮೊದಲ ಪ್ರಶ್ನೆ ಆಗಿತ್ತು, ಸಾಮಾನ್ಯ ಶಕ 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ಯಾರು ಅಂತೇಳಿ ಕೇಳಿದ್ದಾರೆ. ವಾಸ್ಕೋಡಿ ಗಮನ, ಅಲ್ಬುಕರ್ಕುನ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡನ, ಎಡ್ಮಂಡ್ ಸ್ಪೆನ್ಸರ ಅಂತೇಳಿ. ಇಲ್ಲಿ ಇದು ತುಂಬ ಇನ್ ಡೆಪ್ತಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬ ವಿಚಾರವಂತಿಕೆಯಿಂದ ಈ ರೀತಿ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡಬೇಕಾಗುತ್ತೆ. ವಾಸ್ಕೋಡಿ ಗಾಮ ಅಂತಕ್ಕಂಥದ್ದು ಇವರೆಲ್ಲರೂ ಕೂಡ ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತಹ ಒಂದು ಜಲಮಾರ್ಗದ ಮುಖಾಂತರ ಪೋರ್ಚುಗೀಸರ ಪರವಾಗಿ ಬಂದಂಥವರೇ ಆಗಿದ್ದಾರೆ. ಅದರಲ್ಲಿ 1524ರಲ್ಲಿ ಭಾರತಕ್ಕೆ ಬಂದಂಥ ವೈಸ್ರಾಯ್ ಯಾರು ಅಂದರೆ ವಾಸ್ಕೋಡ ಗಾಮ ಅಂತಕ್ಕಂಥದ್ದು. 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡ ಗಾಮ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು. ಮೊಟ್ಟ ಮೊದಲಿಗೆ ಜಲಮಾರ್ಗವನ್ನು ಕೂಡ ಕಂಡುಹಿಡಿದದ್ದು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದರಲ್ಲಿ 1502ರಲ್ಲಿ 2ನೇ ಸಲ ಬಂದ ವಾಸ್ಕೋಡಿ ಗಾಮನು ಕೂಡ 2ನೇ ಸಲ ಬರ್ತಾರೆ. 1503ರಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಭಾರತಕ್ಕೆ ಬಂದ ಮೊದಲ ವೈಸ್ರಾಯ್. ಓಕೆನಾ, ಭಾರತಕ್ಕೆ ಬಂದ ಮೊದಲ ವೈಸ್ರಾಯ್ ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಅಲ್ಮೇಡ ಅಂತಕ್ಕಂಥವ್ರು. ಇವರು ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಇದಾದಮೇಲೆ ಪ್ರಶ್ನೆಯನ್ನು ಗಮನಿಸ್ಕೊಬೇಕು. 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವರು ಯಾರು ಅಂದರೆ ವಾಸ್ಕೋಡ ಗಾಮ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮೊದಲ ವೈಸ್ರಾಯ್ 1524ರಲ್ಲಿ ಬಂದಂಥವ್ರು. ಇನ್ನು 2ನೇ ಪ್ರಶ್ನೆ ಆಗಿತ್ತು, ಇವರನ್ನು ಧರ್ಮ ಸುಧಾರಣೆಯ ಉಷತಾರೆ ಅಂತೇಳಿ ಕರೀತಾರೆ ಅಂತೇಳಿ. 10ನೇ ಪೋಪ್ ಲಿಯೋ, ಜಾನ್ ವೈಕ್ಲಿಫ್, ಮಾರ್ಟಿನ್ ಲೂಥರ್, ಉಲ್ಡಿ ರಿಚ್ ಜುವಿಂಗ್ಲಿ ಅಂತಕ್ಕಂಥವ್ರು. ಇದರಲ್ಲಿ ಜಾನ್ ವೈಕ್ಲಿಫ್ ಅಂತಕ್ಕಂಥವ್ರು
ಏನು ಧರ್ಮ ಸುಧಾರಣೆ ಆಗುತ್ತೆ ಯುರೋಪಿನಲ್ಲಿ, ಆ ಒಂದು ಧರ್ಮ ಸುಧಾರಣೆಯ ಚಳುವಳಿಯ ಉಷಾತಾರೆ ಅಂತೇಳಿ ಕರಿತೀವಿ ಜಾನ್ ವೈಕ್ಲಿಫ್ ಅವ್ರನ್ನ. 14ನೇ ಶತಮಾನದಲ್ಲಿ ರೋಮನ್ ಕ್ಯಾಥೋಲಿಕ್ ಪುರೋಹಿತಶಾಹಿ ಮತ್ತು ಚರ್ಚ್ ಅವ್ಯವಹಾರಗಳನ್ನು ಪ್ರತಿಭಟಿಸಿದ ಪ್ರಮುಖರಲ್ಲಿ ಜಾನ್ ವೈಕ್ಲಿಫ್ ಮೊದಲಾರಾಗಿರ್ತಾರೆ. ಆದ್ದರಿಂದ ಇವರನ್ನು ಧರ್ಮ ಸುಧಾರಣೆಯ ಉಷಾತಾರೆ, ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಕೂಡ ಕರಿತೀವಿ. ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಏನು ಮಾಡ್ತಾರೆ, ಕೆಲಸವನ್ನು ನಿರ್ವಹಿಸಿದರು. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಕೂಡ ಆರಂಭಿಸಿದಂಥ ನಾಯಕ ಈ ಜಾನ್ ವೈಕ್ಲಿಫ್ ಆಗಿದ್ದಾರೆ. ಇವ್ರನ್ನ ಧರ್ಮ ಸುಧಾರಣೆಯ ಉಷಾತಾರೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಪೆರಿಕ್ವಿನ್, ಡಾನ್ ಕಿಜೋಟ್, ಪ್ರೈಸ್ ಆ್ಯಂಡ್ ಫ್ಯಾಲಿ, ದಿ ಹಿಸ್ಟರಿ ಆಫ್ ಫ್ಲಾರೆನ್ಸ್ ಅಂತಕ್ಕಂಥ. ಇದರಲ್ಲಿ ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿ ಯಾವುದು ಅಂತೇಳಿ ಗುರುತಿಸಿ ಅಂತ ಹೇಳಿದರೆ ಪೆರಿಕ್ವಿನ್ ಅಂತಕ್ಕಂಥದ್ದು ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿಯಾಗಿರುತ್ತೆ ಸ್ನೇಹಿತರೆ. ಇವರು ಒಬ್ಬ ಇಂಗ್ಲೆಂಡ್ ಕವಿಯಾಗಿದ್ದಾರೆ. ಕೇವಲ ನಾವು ಭಾರತದ ಹಿಸ್ಟ್ರಿಯನ್ನು ಅಷ್ಟೇ ಗಮನಿಸೋದ್ರಾಗೋದಿಲ್ಲ, ಪ್ರಪಂಚ, ಸಮಕಾಲೀನ ಪ್ರಪಂಚ ಮತ್ತು ಪ್ರಪಂಚದ ಹಿಸ್ಟ್ರಿಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡ್ಕೊಳ್ಳಿ, ಕೆಳಕಂಡ ಊರುಗಳಲ್ಲಿ ಮಾನವತಾವಾದದ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಅಂತೇಳಿ ಗುರುತಿಸಿದ್ದಾರೆ. ಪೆಟ್ರಾರ್ಕ, ಡಾಂಟೆನಾ, ಸಿಸಿರೋನ, ಬೊಕಾಶಿಯನೋ ಅಂತೇಳಿ. ಪೆಟ್ರಾರ್ಕ್ ಅಂತಕ್ಕಂಥವ್ರು ಮಾನವತಾವಾದದ ಪಿತಾಮಹ ಅಂತೇಳಿ ಕರಿತೀವಿ. ಪುನರುಜ್ಜೀವನ ಚಳುವಳಿ, ಇದು 7th ಸ್ಟ್ಯಾಂಡರ್ಡ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ, ಪುನರುಜ್ಜೀವನ ಚಳುವಳಿಗಳು ಅಂತೇಳಿ, ಅಥವಾ ಜಗತ್ತಿನ ಪ್ರಮುಖ ಘಟನೆಗಳು ಅನ್ನೋ ಒಂದು ಟಾಪಿಕ್ ಇದೆ, ಅದರಲ್ಲಿ ಇವೆಲ್ಲ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ. ಪುನರುಜ್ಜೀವನ ಚಳುವಳಿ ಎಂಬುದು ಇಟಲಿಯಲ್ಲಿ ಆರಂಭವಾಗುತ್ತೆ. ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಪುನರುಜ್ಜೀವನ ಚಳುವಳಿ ಎಲ್ಲಿ ಆರಂಭವಾಯಿತು ಅಂತೇಳಿ ಇಟಲಿನಲ್ಲಿ ಆರಂಭವಾಗುತ್ತೆ. ಮಾನವತಾವಾದ ಅಂದರೆ ಏನು ಅಂತಕ್ಕಂಥದ್ದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರ ಅತಿ ಪ್ರಧಾನ ಅಂತ ಹೇಳೋದೇ ಮಾನವತಾವಾದ. ಇನ್ನೊಂದು ವೈಚಾರಿಕವಾದ ಅಂತಲೂ ಕೂಡ ಬರುತ್ತೆ, ಮಾನವತಾವಾದ ಮತ್ತು ವೈಚಾರಿಕವಾದ, ನೋಡ್ಕೊಳ್ಳಿ. ಆ ಸಮಯದಲ್ಲಿ ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಳ್ತವೆ. ಅಂತಹ ಸಾಹಿತ್ಯ ಕೃತಿ ರಚಿಸಿದ ಮೊದಲ ಲೇಖಕ ಯಾರು ಅಂದರೆ ಪೆಟ್ರಾರ್ಕ್. ಹಾಗಾಗಿ ಈ ಪೆಟ್ರಾರ್ಕ್ರನ್ನೇ ನಾವು ಮಾನವತಾವಾದದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಈತನ ಕೃತಿಗಳು ಲಾರಾ ಆಫ್ರಿಕಾ ಅಂತೇಳಿ. ಇನ್ನು ಡಾಂಟೆ ಬರೆದಂಥ ಕೃತಿ ದ ಡಿವೈನ್ ಕಾಮಿಡಿ ಅಂತಕ್ಕಂಥದ್ದು. ಅಲ್ಲಿ ನೋಡಿ ಸ್ನೇಹಿತರೆ, ಸಾಕಷ್ಟು ವಿಚಾರ ಮತ್ತು ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಫರ್ಡಿನೆಂಡ್ ಮೆಗಲಾನ್ ಗೊತ್ತಿದೆ ನಿಮಗೆ, ಪ್ರಪಂಚವನ್ನು ಪರ್ಯಟನೆ ಮಾಡಿದಂಥದ್ದು. ಮರಣ ಹೊಂದಿದ ನಂತರ ಆತ ಹೊರಟಿದ್ದಂಥದ್ದು ವಿಕ್ಟೋರಿಯಾ ಹಡಗಿನಲ್ಲಿ. ಆತ ಮರಣ ಹೊಂದಿದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವ ವಹಿಸಿ ಪ್ರಯಾಣವನ್ನು ಮುಂದುವರೆಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದು ಡೈರೆಕ್ಟ್ ಪ್ರಶ್ನೆ ಅಲ್ಲ, ಸ್ವಲ್ಪ ಒಳಗಡೆ ಹೋಗಿ ತೆಗೆದಿರ್ತಕ್ಕಂಥದ್ದು. ಫ್ರಾನ್ಸಿಸ್ಕೋ ಫಿಜಾರೋ, ಜಾನ್ಸ್ ಕಾರ್ಟಿಯರ್, ಹರ್ನಾಂಡೋ ಕಾರ್ಟೇಜ್, ಜಾನ್ ಸೆಬಾಸ್ಟಿಯನ್ ಎಲ್ಕಾನ್ ಅಂತಕ್ಕಂಥವ್ರು. ಯಾರು ಈ ಮೆಗಲಾನ್ ಮರಣ ಹೊಂದಿದ ನಂತರ ವಿಕ್ಟೋರಿಯಾ ಹಡಗನ ನಾಯಕತ್ವವನ್ನು ವಹಿಸ್ತಾರೆ ಅಂದರೆ ಜಾನ್ ಸೆಬಾಸ್ಟಿಯನ್ ಎಲ್ಕಾನ್ ಅಂತಕ್ಕಂಥವ್ರು. ಏನಂತಂದರೆ 1519ರಲ್ಲಿ ಸ್ಪೈನ್ನಿಂದ ಹಡಗುಗಳಲ್ಲಿ ಒಟ್ಟು 267 ಜನ ಸಹಚರರೊಡನೆ ಹೊರಟ ಮೆಗಲಾನ್ ದಕ್ಷಿಣ ಅಮೆರಿಕಾ ಶಾಂತಸಾಗರವನ್ನು ದಾಟಿ ಫಿಲಿಪೈನ್ಸ್ ಅನ್ನು ತಲುಪ್ತಾನೆ. ಅಲ್ಲಿ ಫಿಲಿಪೈನ್ಸಲ್ಲಿ ಏನಾಗುತ್ತೆ, ಅಲ್ಲಿ ಸ್ಥಳೀಯರೊಡನೆ ನಡೆದಂಥ ಕದನದಲ್ಲಿ ಮೆಗಲಾನ್ ಮರಣ ಹೊಂದ್ತಾರೆ. ಅನಂತರ ಅವರ ಉಳಿದ ಸಹಚರರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ 1522ರಲ್ಲಿ ಸ್ವದೇಶಕ್ಕೆ ಮರಳಿದರು. ಇದಿಷ್ಟು ಕೂಡ ವಿಚಾರ. ಇದು ಭೂಪ್ರದಕ್ಷಿಣೆ ಮಾಡಿದಂಥ ಮೊದಲ ಹಡಗು ಆಗಿರುತ್ತೆ. ಇದರಲ್ಲಿ ಸ್ವಾರಸ್ಯಕರ ಕಥೆಗಳು ಕೂಡ ಇದ್ದಾವೆ. ಅದನ್ನು ಶಾಂತ ಮಹಾಸಾಗರ ಅಂತ ಯಾಕೆ ಕರೀತಾರೆ, ಜೊತೆಗೆ ಆತನಿಗೆ ತುಂಬ ದಿನಗಳ ಕೂಡ ಭೂಮಿ ಕಾಣದಲ್ಲೇ ಇದ್ದಾಗ ಅವನೊಂದು ಆಮಿಷವನ್ನು ಕೂಡ ಆತನ ಸಹಚರರಿಗೆ ಕೊಡ್ತಾರೆ. ಅವರವರಲ್ಲಿ ಕಿತ್ತಾಟ ಆಗುತ್ತೆ, ಇಷ್ಟು ದಿನ ಆದರೂ ಕೂಡ ಭೂಮಿ ಸಿಗಲೇ ಇಲ್ಲ ಅಂತೇಳಿ. ಈ ರೀತಿ ಎಲ್ಲ ಒಂದು ಸ್ವಾರಸ್ಯಕರ ಕಥೆ ಇದೆ. ಟೆಕ್ಸ್ಟ್ ಬುಕ್ಕನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಪಾಯಿಂಟನ್ನು ನೋಡಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಹೊಂದುವ ಸರಿಯಾದ ಪದವನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳಿದ್ದಾರೆ. ರೋಜರ್ ಬೇಕನ್ ಅಂತಕ್ಕಂಥವ್ರು ಮದ್ದಿನ ಪುಡಿಯ ಉಪಯೋಗವನ್ನು ತಗೊಂಬರ್ತಾರೆ. ಜಾಕೋಬ್ ನ್ಯೂಫರ್ ಅಂತಕ್ಕಂಥವ್ರು ಏನನ್ನು ತರ್ತಾರೆ, ಫ್ಲೈಯಿಂಗ್ ಮಿಷನ್ನ, ಪ್ರಿಂಟಿಂಗ್ ಮಿಷಿನ್ನ, ಸಿಸರಿಯನ್ ಶಸ್ತ್ರಚಿಕಿತ್ಸೆನ, ಟೆಲಿಸ್ಕೋಪ ಅಂತೇಳಿ. ಸರಿಯಾದಂಥ ಉತ್ತರ ಬಂದು ಸಿಸರಿಯನ್ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದನ್ನು ಜಾಕೋಬ್ ನ್ಯೂಫರ್ ಅವರು ಏನು ಮಾಡ್ತಾರೆ, ಬಳಸ್ತಾರೆ. 1500ರಲ್ಲಿ ಜಾಕೋಬ್ ನ್ಯೂಫರ್ ಎಂಬುವನು ಮಹಿಳೆಯೊಬ್ಬರಿಗೆ ಮೊದಲ ಬಾರಿಗೆ ಯಶಸ್ವಿ ಸಿಸರಿಯನ್ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪ್ರಿಂಟಿಂಗ್ ಮಿಷಿನ್, ಮುದ್ರಣ ಯಂತ್ರ, ಜಾನ್ ಗುಟೆನ್ಬರ್ಗ್ ಅಂತಕ್ಕಂಥವ್ರು 1450ರಲ್ಲಿ ಜರ್ಮನಿಯಲ್ಲಿ ಇದನ್ನು ಫಸ್ಟ್ ಕಂಡುಹಿಡಿತಾರೆ. ಟೆಲಿಸ್ಕೋಪ್, ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದಿರುವಂಥದ್ದು. ಇಷ್ಟು ವಿಚಾರ ನೆನಪಿಟ್ಕೊಳ್ಳಿ. ಇನ್ನು ಲಿಯೋನಾರ್ಡೋ ದಾ ವಿಂಚಿ, ಇಟಲಿಯ ಚಿತ್ರಕಾರ. ಫ್ಲೈಯಿಂಗ್ ಮಿಷಿನ್, ಹಾರುವ ಯಂತ್ರ, ಸಬ್ಮೆರಿನ್, ಪ್ಯಾರಾಚೂಟ್, ಟ್ಯಾಂಕರ್ಗಳ ವಿನ್ಯಾಸವನ್ನು ಮಾಡಿರ್ತಾರೆ. ಇದ್ರ ಮೇಲೆ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಫ್ಲೈಯಿಂಗ್ ಮಿಷಿನ್, ಹಾರುವ ಯಂತ್ರ, ಜೊತೆಗೆ ಸಬ್ಮೆರಿನ್, ಏನಿವತ್ತು ನಾವು ಜಲಾಂತರ್ಗಾಮಿ ನೌಕೆಗಳನ್ನ ಹೇಳ್ತೀವಿ, ಸಬ್ಮೆರಿನ್, ಪ್ಯಾರಾಚೂಟ್, ಟ್ಯಾಂಕರ್ಗಳು, ಇವುಗಳ ಎಲ್ಲದರ ವಿನ್ಯಾಸವನ್ನು ತನ್ನ ಚಿತ್ರಗಳಲ್ಲಿ ಮೂಡಿಸಿದ್ದ ಯಾರು, ಲಿಯೋನಾರ್ಡೋ ದಾ ವಿಂಚಿ. ಹಾಗಾಗಿ ನೆನಪಿಟ್ಕೊಳ್ಳಿ, ಈ ಥರದ ಪ್ರಶ್ನೆಗಳು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ.
ಇದಾದ ನಂತರ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ತಪ್ಪಾದ ಜೋಡಿ ಯಾವುದನ್ನು ಗುರುತಿಸಬೇಕಾಗುತ್ತೆ? ಹಡ್ಸನ್ ಕೆನಡಾ, ಅರ್ನಾಂಡೋ ಕಾರ್ಟೇಜ್ ಮೆಕ್ಸಿಕೋ, ಜಾನ್ ಕೆಬೋಟ್ ಬನ್ಯೂ ಫೌಂಡ್ಲ್ಯಾಂಡ್, ಟಾಸ್ಮನ್ ರಾಕಿ ಪರ್ವತಗಳು ಅಂತ. ಇಲ್ಲಿ ತಪ್ಪಾದ ಜೋಡಿ ಯಾವುದು ಅಂದರೆ ಟಾಸ್ಮನ್ ರಾಕಿ ಪರ್ವತಗಳು ಅಂತಕ್ಕಂಥ ತಪ್ಪಾದ ಜೋಡಿ ಆಗಿರುತ್ತೆ. ಭೌಗೋಳಿಕ ಅನ್ವೇಷಣಾಕಾರರು ಮತ್ತು ಅವರ ಅನ್ವೇಷಣಾ ಸ್ಥಳಗಳ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಟಾಸ್ಮಸ್ ಅನ್ನು ಕಂಡುಹಿಡಿದಿದ್ದು ಟಾಸ್ಮೇನಿಯಾ, ಮೆಕೆಂಜಿ ರಾಕಿ ಪರ್ವತಗಳನ್ನ ಕಂಡುಹಿಡಿದಿದ್ದಂಥದ್ದು. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 8ನೇ ಪ್ರಶ್ನೆ, ಹೇಳಿಕೆ ಅನಿ ಬೆಸೆಂಟ್ ಅವರನ್ನು ಶ್ವೇತ ಸರಸ್ವತಿ ಅಂತೇಳಿ ಕರೀತಾರೆ. ಪ್ರತಿಪಾದನೆ, ಅನಿ ಬೆಸೆಂಟರು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು ಅಂತೇಳಿ. ಪ್ರತಿಪಾದನೆ ಮತ್ತು ಹೇಳಿಕೆ ನೋಡ್ಕೊಳ್ಳಿ. ಇಲ್ಲಿ ಎ ಸರಿನಾ ಆರ್ ಸರಿನಾ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಅವ್ರನ್ನ ಶ್ವೇತ ಸರಸ್ವತಿ ಅಂತಲೂ ಕೂಡ ಕರೀತಾರೆ. ಈ ಪಾಯಿಂಟು. ನೆಕ್ಸ್ಟ್ ಇದಾದ ನಂತರ ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದವರು ಯಾರು ಅಂತೇಳಿ ಕೇಳಿದರೆ ಥಾಮಸ್ ಕಾರ್ಲೈಲ್, ವಿಲ್ ಡ್ಯುರೆಂಟ್ ಅರ್ನಾಲ್ಡ್, ಡಾಕ್ಟರ್ BR ಅಂಬೇಡ್ಕರ್. ಥಾಮಸ್ ಕಾರ್ಲೈಲ್ ಅಂತಕ್ಕಂಥವರು ಈ ಒಂದು ಹೇಳಿಕೆಯನ್ನು ಇತಿಹಾಸದ ಬಗ್ಗೆ ಹೇಳಿರ್ತಕ್ಕಂಥದ್ದು. ನೆನ್ಪಿಟ್ಕೊಡಿ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸರಿ ಹೊಂದಿರುವ ಸಂಬಂಧ ಪದವನ್ನು ಬರೀರಿ ಅಂತ ಹೇಳಿದ್ದಾರೆ. ಲಿಯೋ ಟಾಲ್ಸ್ಟಾಯ್ ಅನ್ನ ಕರೆನಾ ಅಂತೇಳಿ. ಮ್ಯಾಕ್ಸಿಮ್ ಗಾರ್ಕಿ ಬರೆದಂಥ ಕೃತಿ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ಸನ್ ಅಂತಕ್ಕಂಥದ್ದು ಮ್ಯಾಕ್ಸಿಮ್ ಗಾರ್ಕಿ ಅವರು ಬರೆದಿರ್ತಕ್ಕಂಥ ಕೃತಿಯಾಗಿರುತ್ತೆ. ಲಿಯೋ ಟಾಲ್ಸ್ಟಾಯ್ ಅನ್ನ ಕರೆನಿನಾ ಅಂತೇಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಲಾರ್ಡ್ ವೆಲ್ಲೆಸ್ಲಿಯ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು. ಪ್ರತಿಪಾದನೆ ಏನು ಅಂದರೆ ವೆಲ್ಲೆಸ್ಲಿಯು ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಕರೆಕ್ಟ್ ಇದೆ. ಎರಡೂ ಕೂಡ ಸರಿಯಾದಂಥ ಉತ್ತರ ಕೂಡ ಆಗಿದೆ ಸ್ನೇಹಿತರೆ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಆರ್ ಎನ ಸರಿಯಾದ ವಿವರಣೆ ಕೂಡ ಆಗಿದೆ. ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದಾಗಿ ಏನಾಗುತ್ತೆ, ಕಂಪನಿ ಸಾಕಷ್ಟು ಸಾಲದ ಹೊರೆಯನ್ನು ಎದುರಿಸಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ವೆಲ್ಲೆಸ್ಲಿ ಮೇಲೆ 2 ಪ್ರಶ್ನೆಗಳು ಇದ್ದಾವೆ ಸ್ನೇಹಿತರೆ ಇದೇ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ. ಹೇಳಿಕೆ, ಕೋಮುವಾದವು ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ. ಕೋಮುವಾದ ಅಂತಂದರೆ ಧರ್ಮಾಧಾರಿತ ಒಡೆದಾಟಗಳು ಅಂತೇಳಿ. ಪ್ರತಿಪಾದನೆ, ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಕೂಡ ಎ ಸರಿನಾ ಆರ್ ಸರಿನಾ, ಎ ಆರ್ ಎರಡೂ ಸರಿ ತಪ್ಪನಾ ಅಂತೇಳಿ. ಒಂದೇದು ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಹೌದು, ಏಕರೂಪ ನಾಗರಿಕ ಸಂಹಿತೆಯನ್ನು ತಗೊಂಬಂದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಒಂದೇ ರೀತಿಯ ಕಾನೂನಿಗೆ ಒಳಪಡ್ತಾರೆ ಅಂತೇಳಿ ಬರುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಉತ್ತರಾಖಂಡ್ ರಾಜ್ಯವು ಈ ಕಾಯ್ದೆಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಆಗಿದೆ. ಹಾಗಾಗಿ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಂಥ ರಾಜ್ಯ ಉತ್ತರಾಖಂಡ್ ಆಗಿರುತ್ತೆ. ನೆಕ್ಸ್ಟ್, ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ಕರೀತಾರೆ ಅಂತೇಳಿ. ಆಲ್ರೆಡಿ ಇದು ವಿಶ್ವಸಂಸ್ಥೆ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಭದ್ರತಾ ಸಮಿತಿ ಇರುತ್ತಲ್ಲ, ಅದರ ಅಂಗಸಂಸ್ಥೆ, ಅದನ್ನು ಏಕೆ ಅದರ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ಕರೀತಾರೆ ಅಂದರೆ, ಈ ಸಮಿತಿಯಲ್ಲಿ ಅಮೆರಿಕವು ಕಾಯಂ ಸದಸ್ಯವಾಗಿರುವುದರಿಂದ, ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ, ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಹೆಸರನ್ನು ಸೂಚಿಸುವುದರಿಂದ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕದಲ್ಲಿ ಪಾತ್ರ ವಹಿಸುವುದರಿಂದ ಅಂತೇಳಿ. ಸರಿಯಾದಂಥ ಉತ್ತರ ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ ಈ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ಕರೀತಾರೆ. ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಪ್ರಮುಖ ನಿರ್ಧಾರಗಳನ್ನ ಈ ವಿಶ್ವಸಂಸ್ಥೆಯಲ್ಲಿ ಕೈಗೊಳ್ತೀವಿ. ಹಾಗಾಗಿ ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ, ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಎಂದರೆ ಗ್ರಾಮ ಪಂಚಾಯತಿನ, ಗ್ರಾಮ ಸಭೆನ, ತಾಲೂಕ್ ಪಂಚಾಯತಿನ, ಜಿಲ್ಲಾ ಪಂಚಾಯತಿ. ಆಲ್ರೆಡಿ ನಿಮಗೆ ಗೊತ್ತು, ಸ್ಥಳೀಯ ಸರ್ಕಾರದ 3 ಅಂಗಗಳು ಅಥವಾ 3 ಹಂತದ ಸ್ಥಳೀಯ ಸರ್ಕಾರಗಳು ಯಾವುವು ಅಂದರೆ ಗ್ರಾಮ ಪಂಚಾಯತಿ, GP, TP, ZP ಅಂತ ಗೊತ್ತು. ಅದರಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರ ಅಂತೇಳಿ ಕೇಳಿದರೆ ಅದರಲ್ಲಿ ಪ್ರಾಥಮಿಕ ಘಟಕ ಯಾವುದು ಅಂದರೆ ಗ್ರಾಮ ಸಭಾ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಇದಾದ ನಂತರ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ವರ್ಷ ಪ್ರತ್ಯೇಕಿಸಲಾಯಿತು ಅಂತೇಳಿ ಕೇಳಿದ್ದಾರೆ. ಇದು ಸರಿಯಾದಂಥ ಉತ್ತರ ಬಂದು 2003ರಲ್ಲಿ ಇದನ್ನು ಪ್ರತ್ಯೇಕ ಮಾಡ್ತಾರೆ. 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿ ಅನ್ವಯ 338ನೇ ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕ
ಆಯೋಗವನ್ನು ಏನು ಮಾಡ್ತಾರೆ, ಅಸ್ತಿತ್ವಕ್ಕೆ ತರ್ತಾರೆ. 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕ ಆಯೋಗವನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿ 338ನೇ ವಿಧಿ. ಓಕೆನಾ. ನೆಕ್ಸ್ಟು, ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಹೇಳಿದರೆ, ರಾಷ್ಟ್ರಪತಿಗಳ ಸ್ಥಾನಮಾನಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ವಿಧಿ ಯಾವುದು ಅಂದರೆ 52ನೇ ವಿಧಿ. ಇನ್ನು 50ನೇ ವಿಧಿ ಹೇಳುತ್ತೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಅಂತ ಹೇಳಿ. 53ನೇ ವಿಧಿ ಹೇಳುತ್ತೆ ರಾಷ್ಟ್ರಪತಿಗಳ ಕಾರ್ಯಾಂಗೀಯ ಅಧಿಕಾರಿಗಳಾಗಿರ್ತಾರೆ ಅಂತಕ್ಕಂಥದ್ದನ್ನು 53ನೇ ವಿಧಿ ಹೇಳುತ್ತೆ. 54ನೇ ವಿಧಿ ಬಂದು ವಿಶೇಷ ಮತದಾರ ವರ್ಗದ ಮೂಲಕ ರಾಷ್ಟ್ರಪತಿಗಳ ಆಯ್ಕೆಗೆ ಅವಕಾಶ. ವಿಶೇಷ ಮತದಾರರು ಅಂದರೆ ಗೊತ್ತಿದೆ ನಿಮಗೆ, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ರಾಜ್ಯ ವಿಧಾನಸಭೆಗಳ ಸದಸ್ಯರು ಪರೋಕ್ಷ ಮತದಾನದ ಮೂಲಕ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಆ ವಿಚಾರವನ್ನು 54ನೇ ವಿಧಿ ಹೇಳುತ್ತೆ. ಇನ್ನು 55ನೇ ವಿಧಿ ಬಂದು ರಾಷ್ಟ್ರಪತಿಗಳ ಚುನಾವಣಾ ವಿಧಿವಿಧಾನಗಳನ್ನು ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಷ್ಟು ವಿಚಾರಗಳನ್ನು. ನೆಕ್ಸ್ಟು, ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 44ನೇ ತಿದ್ದುಪಡಿ ಅಂದರೆ ಸಂವಿಧಾನ ಪೀಠಿಕೆಯಲ್ಲಿ ಇವೆಲ್ಲ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ. 44ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 40 ಮತ್ತು 45ನೇ ತಿದ್ದುಪಡಿ. ಇಲ್ಲಿ 42ನೇ ತಿದ್ದುಪಡಿ ಮೂಲಕ ಈ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡಿ, ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮತ್ವ ಎಂಬ ಪದಗಳನ್ನು ಸೇರಿಸಲಾಗುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಇದನ್ನು ಮಿನಿ ಸಂವಿಧಾನ ಅಂತೇಳಿ ಕೂಡ ಕರಿತೀವಿ. 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ 18ನೇ ಪ್ರಶ್ನೆ ಆಗಿತ್ತು, ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದ ಕೃತಿ. ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದ ಕೃತಿ ಯಾವುದು ಅಂತೇಳಿ, ದಿ ಜರ್ಮನ್ ಐಡಿಯಾಲಜಿ, ದಾಸ್ ಕ್ಯಾಪಿಟಲ್, ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್, ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ. ದ ಫಸ್ಟ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಈ ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದಂಥ ಕೃತಿ. ಇದು ಹರ್ಬರ್ಟ್ ಸ್ಪೆನ್ಸರ್ ಅವರ ಕೃತಿಯಾಗಿರುತ್ತೆ ಸ್ನೇಹಿತರೆ. ದಾಸ್ ಕ್ಯಾಪಿಟಲ್, ದಿ ಜರ್ಮನ್ ಐಡಿಯಾಲಜಿ, ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳಾಗಿದ್ದಾವೆ. ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್ ಇದು ಪರಿಬೋ ಕಾರ್ಡಿಯೋ ಅವರ ಕೃತಿಯಾಗಿರುತ್ತೆ. ಇಷ್ಟು ವಿಚಾರ ನೆನ್ಪಿಟ್ಕೊಳ್ಳಿ. ಇನ್ನು ಚಾರ್ಲ್ಸ್ ಮೆಟಾಕಾಫ್ ಅವರ ಪ್ರಕಾರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿದೆ, ಆದ್ದರಿಂದ ಹಳ್ಳಿಗಳನ್ನು ಹೀಗೆನ್ನುವರು ಅಂತೇಳಿ ಕೇಳಿದ್ದಾರೆ. ಅವನ್ನ ಪುಟ್ಟ ಹಳ್ಳಿಗಳು ಅಂತ ಕರೀತಾರೆ, ಪುಟ್ಟ ಗಣರಾಜ್ಯ ಅಂತ ಕರೀತಾರೆ, ಸ್ವಯಂ ತೃಪ್ತ ಹಳ್ಳಿಗಳು ಅಂತ, ಸಂಪೂರ್ಣ ಹಳ್ಳಿಗಳು ಅಂತ ಹೇಳಿ ಕರೀತಾರೆ ಅಂತ ಜಾನ್ ಮೆಟಾಕಾಫ್ ಅವರು ಹೇಳಿದ್ದಾರೆ. ಇವನ್ನ ಪುಟ್ಟ ಗಣರಾಜ್ಯಗಳು ಅಂತೇಳಿ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್, ಇದಾದ ನಂತರ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಈ ಅಸ್ಪೃಶ್ಯತೆ ಮೇಲೆ ಸಾಕಷ್ಟು ಪ್ರಶ್ನೆಗಳು ಇದುವರೆಗೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ, TET-ದಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ಏಕೆಂದರೆ GPSTR ಅಂದರೆ ನಾವು ಬರೀ GPSTR ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿದ್ರೆ ಸಾಕಾಗೋದಿಲ್ಲ, TET ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ, TET ಪತ್ರಿಕೆಗಳಲ್ಲಿ ಇದೇ ರೀತಿ ವಿವರಣೆ 4 ಆಪ್ಷನ್ಗಳಿಗೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಅಂತಂದರೆ 325ನೇ ವಿಧಿನ, 17ನೇ ವಿಧಿನ, 29ನೇ ವಿಧಿನ, 164ನೇ ವಿಧಿನ ಅಂತೇಳಿ 17ನೇ ವಿಧಿ. 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆ, ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುತ್ತೆ 1989ರಲ್ಲಿ. 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ರೂಪಿಸಲಾಗುತ್ತೆ. ಆ ಕಾಯ್ದೆ ಜಾರಿಗೆ ಬಂದಿದ್ದು 1989ರಲ್ಲಿ. 1976ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತರುವುದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ 1976ರಲ್ಲಿ. ಓಕೆನಾ. 29ನೇ ವಿಧಿ ಹೇಳುತ್ತೆ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಅಂತೇಳಿ. ಇನ್ನು 325ನೇ ವಿಧಿ ಏನು ಹೇಳುತ್ತೆ ಅಂದರೆ ವ್ಯಕ್ತಿಯು ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ಮತದಾರ ಪಟ್ಟಿ ಸೇರಲು ಅನರ್ಹರಾಗಿರುವುದಿಲ್ಲ. ನೋಡಿ, ಇದ್ರ ಮೇಲೆ ಈ ಸಲ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಏಕೆಂದರೆ ಇತ್ತೀಚೆಗೆ ದೇಶದಾದ್ಯಂತ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಹಾಗಾಗಿ ಇದನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. 325ನೇ ವಿಧಿ ಆಧಾರದ ಮೇಲೆ ಧರ್ಮ, ಜಾತಿ, ಲಿಂಗ ತಾರತಮ್ಯವನ್ನು ಒಡ್ಡಿ ಮತದಾರ ಪಟ್ಟಿ ಸೇರಲು ಅನರ್ಹರಾಗಿರುವುದಿಲ್ಲ ಅಂತಕ್ಕಂಥ ವಿಚಾರ. ಇನ್ನು 164ನೇ ವಿಧಿ ಹೇಳುತ್ತೆ ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಗಳ ನೇಮಕ ವಿಚಾರವನ್ನು ಕುರಿತು. ಹಾಗಾಗಿ ಈ ವಿಧಿಗಳ ಬಗ್ಗೆ ನೀವೆಲ್ಲ ಆರ್ಡರ್ ಆಗಿ 1ರಿಂದ ಎಷ್ಟು ವಿಧಿಗಳಿದ್ದಾವೆ ಅಷ್ಟು ವಿಧಿಗಳನ್ನ ಬರ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಎಲ್ಲಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಲಂಡನ್ನಲ್ಲಿ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆ ಆಗುತ್ತೆ 1773ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಆಗುತ್ತೆ. ಭಾರತದ ಮೊದಲ ಷೇರು ಮಾರುಕಟ್ಟೆ 1875 ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಇವೆರಡು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಇದಾದ ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಳ್ತು ಅಂತಕ್ಕಂಥದ್ದು ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಹಿಲ್ಟನ್ ಯಂಗ್ಸ್ ಸಮಿತಿ ಶಿಫಾರಸ್ಸಿನ ಮೇರೆಗೆ 1935 ಏಪ್ರಿಲ್ 1ರಂದು ಸ್ಥಾಪನೆ ಆಗುತ್ತೆ.
ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಜನವರಿ 1, 1949. ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. GPSTಯರಲ್ಲೇ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ರಾಷ್ಟ್ರೀಕರಣ ಯಾವಾಗ ಆಯಿತು ರಿಸರ್ವ್ ಬ್ಯಾಂಕ್ ಅಂತೇಳಿ 1949 ಜನವರಿ 1. ಸ್ಥಾಪನೆ ಏಪ್ರಿಲ್ 1, 1935. ಲಾಂಛನ ಬಂದು ಬಂಗಾಳದ ಹುಲಿ ಮತ್ತು ಪ್ಲಾಮ್ ವೃಕ್ಷ, ಇದು ಈ ರಿಸರ್ವ್ ಬ್ಯಾಂಕಿನ ಲಾಂಛನ ಆಗಿದೆ. ನೆಕ್ಸ್ಟ್ ಇದಾದ ನಂತರ ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಈ ವಲಯಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೊತ್ತಾಗುತ್ತೆ ನಮಗೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ಅವೆಲ್ಲ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಂತಹ ವಲಯಗಳಾಗಿದ್ದಾವೆ. ಪ್ರಾಥಮಿಕ ಆದರೆ ಕೃಷಿ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಇವೆಲ್ಲ ಪ್ರಾಥಮಿಕ ವಲಯದಲ್ಲಿ ಬರ್ತವೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶವೆಂದರೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಕೇಳಿದ್ದಾರೆ. ಮತ್ತು ಹಿಂದೆ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ 2-3 ಅಂಕದಲ್ಲಿ ವಿವರಣಾತ್ಮಕ ಪ್ರಶ್ನೆ ಮೇಲೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಈ ವಿಡಿಯೋಗಳನ್ನ ನೋಡಿ, ಜೊತೆಗೆ ನಾನು ಸಂಪೂರ್ಣ ವಿಡಿಯೋವನ್ನು ಕಟ್ಕೊಡ್ತೀನಿ. ಯಾಕೆಂತಂದರೆ 2015ರಿಂದ 25ರವರೆಗಿನ 24ರವರೆಗಿನ ಏನೆಲ್ಲ ಪರೀಕ್ಷೆಗಳು ನಡೆದಿತ್ತು ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಕಡೆ ಕಟ್ಕೊಡ್ತೀನಿ. ಆಗ ನಿಮ್ಗೆ ಇನ್ನಷ್ಟು ಈಸಿ ಆಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಟಾಪಿಕ್ ವೈಸ್ ಅಂತೇಳಿ. ಅದಕ್ಕೆ ಮುಂಚೆ ನೋಡ್ತಾ ಹೋಗೋಣ ಬನ್ನಿ ಸವಿಸ್ತಾರವಾಗಿ. ಏಕೆ ಇಯರ್ ವೈಸ್ ಕೂಡ ನೋಡಿದಾಗ ನಮಗೊಂದಷ್ಟು ನಾಲೆಡ್ಜ್ ಬರುತ್ತೆ. ಕೃಷಿ ಬಿಕ್ಕಟ್ಟಿಗೆ ಕಾರಣ ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ, ಕಚ್ಚಾ ಸರಕುಗಳ ಅಲಭ್ಯತೆ, ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು, ಮೇಲಿಂದ ಮೇಲೆ ಬಂದೆರಗುವ ಬರಗಾಲ ಅಂತೇಳಿ. ಇಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣದ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿ ಮತ್ತು ಡಿ, ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು, ಮೇಲಿಂದ ಮೇಲೆ ಬಂದೆರಗುವ ಬರಗಾಲ, ಇದು ಕೃಷಿ ಬಿಕ್ಕಟ್ಟಿಗೆ ಕಾರಣ. ಬೃಹತ್ ಕೈಗಾರಿಕೆಗಳಾಗಲಿ ಕಚ್ಚಾ ಸಂಪನ್ಮೂಲಗಳ ಅಲಭ್ಯತೆ ಕೃಷಿಗೆ ಸಂಬಂಧಪಟ್ಟಾಗ ಏನು ಬರೋದಿಲ್ಲ. ಕೈಗಾರಿಕೆಗಳಿಂದ ಏನು ಕೃಷಿ ಉತ್ಪನ್ನಗಳನ್ನೇನು ಉತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನು ಕೃಷಿ ಬಿಕ್ಕಟ್ಟಿಗೆ ಕಾರಣಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು, ಮೇಲಿಂದ ಮೇಲೆ ಬಂದೆರಗುವ ಬರಗಾಲ, ಅಧಿಕ ಜನಸಂಖ್ಯೆ ಒತ್ತಡ. ಜನಸಂಖ್ಯೆ ಹೆಚ್ಚಾದಂತೆ ಭೂಮಿ ಏನಾಗುತ್ತೆ, ಹೊಡಿತಾ ಇರುತ್ತೆ. ಈಗ ನಮ್ಮ ತಂದೆಗೆ 4 ಎಕರೆ ಜಮೀನಿದೆ ಅಂದರೆ ನಾವಿಬ್ಬರು ಮಕ್ಕಳು ಅಂದರೆ 2 ಎಕರೆ ಆಗುತ್ತೆ. ನನಗೆ 2 ಜನ ಮಕ್ಕಳು ಅಂತಂದರೆ ಆ 2 ಎಕರೆ ಏನಾಗುತ್ತೆ, 1 ಎಕರೆ ಆಗುತ್ತೆ. ಹೀಗಾಗಿ ಏನಾಗುತ್ತೆ, ಅಧಿಕ ಜನಸಂಖ್ಯೆಯಿಂದ ಹಿಡುವಳಿಗಳ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ. ಅದು ಕೂಡ ಕೃಷಿ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ. ನೀರಾವರಿ ಕೊರತೆ, ಮೂಲಸೌಕರ್ಯಗಳ ಕೊರತೆ, ಉತ್ತಮ ಬೆಲೆ ಸಿಗದಿರುವುದು, ಸಾಂಸ್ಥಿಕ ಮೂಲಗಳಿಂದ ಅಸಮರ್ಪಕ ಸಾಲ. ಸಾಂಸ್ಥಿಕ ಮೂಲ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು, ಈ ರೀತಿ ಮೂಲಗಳಿಂದ ಸರಿಯಾದ ಸಾಲ ಸಿಗದಲ್ಲಿರೋದ್ರಿಂದ ಇವೆಲ್ಲವೂ ಕೂಡ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗ್ತಾ ಹೋಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ OPEC ಒಪ್ಪಂದ ಈ ನೀತಿಗೆ ಭಾಗವಾಗಿದೆ ಅಂತೇಳಿ. ಇವೆಲ್ಲ ತೈಲ ಉತ್ಪನ್ನ ರಾಷ್ಟ್ರಗಳಾಗಿ ಸಂಬಂಧಪಟ್ಟಂಥ ಒಂದು ಒಪ್ಪಂದ ಆಗಿರುತ್ತೆ. ಉದಾರವಾದ ಜಾಗತೀಕರಣ, ನಗರೀಕರಣ, ಕೈಗಾರಿಕೀಕರಣ, ಇದು ಜಾಗತೀಕರಣಕ್ಕೆ ಸಂಬಂಧಪಟ್ಟಿದ್ದು. OPEC ಅಂತಂದರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ. ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮಾಡ್ತಲ್ಲ ಆ ಕಂಟ್ರೀಸ್ಗಳು ಮಾಡ್ಕೊಂಡಿರ್ತಕ್ಕಂಥ ಒಂದು ಆರ್ಗನೈಸೇಷನ್, ಸಂಘಟನೆ ಆಗಿದೆ. ಸ್ಥಾಪನೆ ಬಂದು 1960-61ರಲ್ಲಿ. ಕಚೇರಿ ಬಂದು ಆಸ್ಟ್ರಿಯಾದ ವಿಯೆನ್ನಾ ಇದರಲ್ಲಿರುತ್ತೆ. ಬಟ್ ಆಸ್ಟ್ರಿಯಾ ಬಂದು ಯಾವುದೇ ತೈಲ ಉತ್ಪನ್ನ ರಾಷ್ಟ್ರ ಅಲ್ಲ, ಬಟ್ ಅದ್ರ ಕೇಂದ್ರ ಕಚೇರಿ ಬಂದು ಆಸ್ಟ್ರಿಯಾದಲ್ಲಿದೆ, ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಉದ್ದೇಶ ತೈಲ ಬೆಲೆದಲ್ಲಿ ಸ್ಥಿರತೆ, ಸ್ಥಿರ ಆದಾಯ, ನಿರ್ದಿಷ್ಟ ಪ್ರಮಾಣದಲ್ಲಿ ತೈಲ ಪೂರೈಕೆ, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ OPEC ಒಪ್ಪಂದ ನೀತಿಯನ್ನು ಮಾಡ್ಕೊಂಡಿದ್ದಾವೆ. ನೆಕ್ಸ್ಟ್ ಇದಾದ ನಂತರ ಪಿಂಚಣಿದಾರರಿಗೆ, ಇದು GK ಪ್ರಶ್ನೆಯಾಗಿದೆ. ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆಯು ಅತಿ ಅವಶ್ಯಕವಾಗಿದೆ. ಪೆನ್ಷನನ್ನು ಪಡೆಯೋದಕ್ಕೆ ಯಾವ ಖಾತೆ ಬೇಕು ಅಂತ ಕೇಳಿದ್ದಾರೆ. ಚಾಲ್ತಿ ಖಾತೆ ಬೇಕಾ, ಆವರ್ತ ಠೇವಣಿ ಬೇಕಾ, ಉಳಿತಾಯ ಖಾತೆನ, ನಿಶ್ಚಿತ ಠೇವಣಿ ಅಂತ ಗೊತ್ತೇ ಇದೆ. ಉಳಿತಾಯ ಖಾತೆ ಅಂತಕ್ಕಂಥದ್ದು ಇರಬೇಕಾಗತ್ತೆ. ಹಾಗಾದರೆ ಇವೆಲ್ಲ ಖಾತೆಗಳ ಬಗ್ಗೆ ಒಂಚೂರು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಉಳಿತಾಯ ಖಾತೆ, ಸೇವಿಂಗ್ ಅಕೌಂಟ್ ಅಂತ ಕರಿತೀವಿ. ಕಡಿಮೆ ಮತ್ತು ನಿಗದಿತ ವರಮಾನ ಹೊಂದಿರುವ ಜನ, ಶಿಕ್ಷಣ ಸಂಸ್ಥೆಗಳು ಈ ರೀತಿ ಖಾತೆಯನ್ನು ಹೊಂದಿರ್ತವೆ. ಲಕ್ಷಣ, ವಾರದಲ್ಲಿ 1 ಅಥವಾ 2 ಬಾರಿ ಮಾತ್ರ ಹಣ ಹಿಂಪಡೆಯಲು ಸಾಧ್ಯ ಆಗುತ್ತೆ ಈ ಒಂದು ಸೇವಿಂಗ್ ಅಕೌಂಟಿಂದ. ಬಡ್ಡಿ ದರ ಕಡಿಮೆ ಇರುತ್ತೆ. ಇನ್ನು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಇದನ್ನು ವ್ಯಾಪಾರಿಗಳು, ವಾಣಿಜ್ಯೋದ್ಯಮಿಗಳು ಇರ್ತಕ್ಕಂಥವ್ರು ಈ ಖಾತೆಯನ್ನು ಇಟ್ಕೊಂಡಿರ್ತಾರೆ. ಏನು ಇದರ ಲಕ್ಷಣ ಅಂದರೆ ಎಷ್ಟು ಬಾರಿ ಬೇಕಾದರೂ ಹಣವನ್ನು ಜಮೆ ಮಾಡಬಹುದು, ಜೊತೆಗೆ ಮರಳಿ ಪಡಿಬಹುದು ಈ ಕರೆಂಟ್ ಅಕೌಂಟಲ್ಲಿ. ಈಗ ಸಣ್ಣ ಸಣ್ಣ ವ್ಯಾಪಾರಿಗಳಿರ್ತಾರೆ, ಬೆಳಗ್ಗೆ ವ್ಯಾಪಾರ ಆದಾಗ 12 ಗಂಟೆಗೆ ಹೋಗಿ ಒಂದ್ಸಲ ಹಣ ಕಟ್ತಾರೆ, 3 ಗಂಟೆಗೆ ಹೋಗಿ ಒಂದ್ಸಲ ಕಟ್ತಾರೆ, 4 ಗಂಟೆಗೆ ಹೋಗಿ ಒಂದ್ಸಲ ಹಣ ಕಟ್ತಾರೆ, ಅಥವಾ ದುಡ್ಡು ಬೇಕಾದಾಗ ಮತ್ತೆ ಏನು ಮಾಡ್ತಾರೆ, ಪಡಿತಾ ಇರ್ತಾರೆ. ಇದು ಚಾಲ್ತಿ ಖಾತೆನಲ್ಲಿ. ಆದರೆ ಈ ಉಳಿತಾಯ ಖಾತೆಯಲ್ಲಿ ಆ ರೀತಿ ಇರೋದಿಲ್ಲ. ವಾರದಲ್ಲಿ 1 ಅಥವಾ 2 ಬಾರಿ ಮಾತ್ರ ಹಣವನ್ನು ಪಡೆಯೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಬಡ್ಡಿ ದರ ನೀಡುವುದಿಲ್ಲ. ಈ ಚಾಲ್ತಿ ಖಾತೆಯಲ್ಲಿ ಏನಾಗ್ತಾರೆ, ಬಡ್ಡಿಯನ್ನು ಕೊಡೋದಿಲ್ಲ, ಅಲ್ಪ ಸ್ವಲ್ಪ ಕೊಡ್ತಾರೆ ಉಳಿತಾಯ ಖಾತೆಯಲ್ಲಿ. ಚಾಲ್ತಿ ಖಾತೆಯಲ್ಲಿ ಬಡ್ಡಿ ಕೊಡೋದಿಲ್ಲ. ಇನ್ನು ನಿಶ್ಚಿತ ಠೇವಣಿ, ಫಿಕ್ಸ್ಡ್ ಅಕೌಂಟ್ ಅಂತೇಳಿ, ಒಂದು ನಿರ್ದಿಷ್ಟ ಅವಧಿಗೆ ಠೇವಣಿ ಇಡುವುದು. ಒಂದು 5 ವರ್ಷ, 10 ವರ್ಷ, 2 ವರ್ಷ ಅಂತೀವಲ್ಲ, ಆ ರೀತಿ ಠೇವಣಿ ಇಡುವಂಥದ್ದು. ಅವಧಿಗೆ ಮುನ್ನ ಠೇವಣಿ ಹಣ ಮರಳಿ ಪಡೆಯಲು ಸಾಧ್ಯವಿಲ್ಲ. ಅಂದರೆ ಇವಾಗ 2 ವರ್ಷಕ್ಕೆ ಫಿಕ್ಸ್ಡ್ ಅಂತ ಇಟ್ಬಿಟ್ರೆ ಅದನ್ನು ಮರಳಿ ಪಡೆಯೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಠೇವಣಿಗಳಿಗಿಂತ ಬಡ್ಡಿ ದರ ಹೆಚ್ಚಾಗಿರುತ್ತದೆ. ಯಾವುದರಲ್ಲಿ, ನಿಶ್ಚಿತ ಠೇವಣಿನಲ್ಲಿ. ಇನ್ನು ಆವರ್ತ ಠೇವಣಿ, ರಿಕ್ಯೂರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿ ಕರೀತಾರೆ.
1 ವರ್ಷ ಅಥವಾ ಹೆಚ್ಚಿನ ಅವಧಿಗೆ ಹಣವನ್ನು ಮಾಸಿಕ ಕಂತುಗಳಲ್ಲಿ ಠೇವಣಿ ಇಡುವುದು. ಮಾಸಿಕ ಕಂತು ತಿಂಗಳ ಠೇವಣಿ ಇಡುವಂಥವ್ರು. ಲಕ್ಷಣ: ಕೊನೆಯ ಕಂತು ಮುಗಿದ ಮೇಲೆ ಠೇವಣಿದಾರನಿಗೆ ಬಡ್ಡಿ ಸಮೇತ ಹಣ ನೀಡಲಾಗುವುದು. ಬಡ್ಡಿ ದರ ಅಧಿಕವಾಗಿರುತ್ತೆ. ಆದರೆ ನಿಶ್ಚಿತ ಠೇವಣಿನಲ್ಲಿ ತುಂಬ ಹೆಚ್ಚಾಗಿ ಬಡ್ಡಿ ಬರುತ್ತೆ. ಇದರಲ್ಲೂ ಕೂಡ ನಾವು ತಿಂಗಳ ಫಿಕ್ಸೆಡ್ ಡೆಪಾಸಿಟ್ಗೆ ಹಣವನ್ನು ತುಂಬ್ತಾ ಹೋಗೋದ್ರಿಂದ ಇದು ಕೂಡ ಸ್ವಲ್ಪ ಹೆಚ್ಚಿನ ದರದ ಬಡ್ಡಿಯನ್ನು ಏನು ಮಾಡುತ್ತೆ, ಕೊಡುತ್ತೆ. ಇದಿಷ್ಟು ಕೂಡ ನಾವು ಖಾತೆಗಳ ಒಂದು ವಿವರ ಸ್ನೇಹಿತರೆ. ನೆಕ್ಸ್ಟು ಕೆಳಗಿನವುಗಳನ್ನು ಓದಿರಿ, ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದ್ದಾರೆ. ಕರಾಚ್ ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ, ಉಶ್ರಾ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಜೆಸಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಎ ಬಿ ಸಿ ಮೂರೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರನೇ ಆಗಿದ್ದಾವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಒಂದು ಆಡಳಿತದಲ್ಲಿ ಯಾವಾಗ ಅಂದರೆ ಮೊಘಲರ ಆಡಳಿತದಲ್ಲಿ ಈ ರೀತಿ ತೆರಿಗೆಗಳನ್ನ ಹಾಕ್ತಾ ಹೋದರು. ಆ ರೀತಿ ತೆರಿಗೆಗಳೆಲ್ಲ ವಿಧಗಳು ಇಲ್ಲಿ ಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನು ನೋಡ್ಕೊಳ್ಳಿ. ಇನ್ನು ಕರ್ನಾಟಕದ ಒಂದಷ್ಟು ಪ್ರವಾಸಿ ತಾಣಗಳು, ಅದರ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿದ್ದಾವೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಜೋಗಿ ಬೆಟ್ಟ ಬಂದು ಚಿತ್ರದುರ್ಗದಲ್ಲಿದೆ, ಯಾಣ ಬಂದು ಉತ್ತರ ಕನ್ನಡದಲ್ಲಿದೆ, ರಂಗನತಿಟ್ಟು ಬಂದು ಪಕ್ಷಿಧಾಮ ಬಂದು ಮಂಡ್ಯದಲ್ಲಿದೆ, ಗುಡುವಿ ಪಕ್ಷಿಧಾಮ ಬಂದು ಶಿವಮೊಗ್ಗದಲ್ಲಿದೆ. ಇದನ್ನು ಕಲ್ಲರಲ್ಲಿ ಮ್ಯಾಚ್ ಮಾಡಿ ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ಳಿ. ಉತ್ತರ ಕೂಡ ಇಲ್ಲಿ ಸರಿಯಾದಂಥದ್ದಿದೆ, ಆಪ್ಷನ್ ಕೂಡ. ನೆಕ್ಸ್ಟ್ ಇದಾದ ನಂತರ ಮಾರುತಗಳು, ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳ, ಈಶಾನ್ಯ ಮಾನ್ಸೂನ್ ಮಾರುತಗಳ, ಆಗ್ನೇಯ ಮಾನ್ಸೂನ್ ಮಾರುತಗಳ, ವಾಯುವ್ಯ ಮಾನ್ಸೂನ್ ಮಾರುತಗಳ. ನಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಹೆಚ್ಚು ಮಳೆಯನ್ನು ತರುತ್ತವೆ. ಬೇಸಿಗೆಯಲ್ಲಿ ಭಾರತದ ಭೂಭಾಗ ಹೆಚ್ಚು ಕಾದು ಹಗುರವಾಗಿರ್ತದೆ, ಕಡಿಮೆ ಒತ್ತಡ ಪ್ರದೇಶ ಆಗಿರುತ್ತೆ. ಅಂದರೆ ಭೂಭಾಗ ಇವಾಗ ಬೇಸಿಗೆ ಆಗಿರುವಂಥ ಸಂದರ್ಭದಲ್ಲಿ ದಕ್ಷಿಣ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳಲ್ಲಿ ತಂಪಾಗಿ ಹೆಚ್ಚು ಒತ್ತಡದಿಂದ ಕೂಡಿರ್ತವೆ. ಅಂದರೆ ನಮಗೇನು ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಇವೆಲ್ಲ ಇದಾವಲ್ಲ, ಇವುಗಳು ಹೆಚ್ಚು ನೀರು ಕಾದು ತಂಪಾಗಿರ್ತವೆ. ಭೂಭಾಗ ಏನಾಗಿರುತ್ತೆ, ಕಾದು ಒತ್ತಡ ಕಡಿಮೆ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಕಡೆಯಿಂದ ಬೀಸ್ತಕ್ಕಂಥ ಮಾರುತಗಳು, ಅರಬ್ಬಿ ಸಮುದ್ರದ ಮೇಲೆ ಇಂದ ಬೀಸ್ತಕ್ಕಂಥ ಮಾರುತಗಳೇನಾಗ್ತವೆ, ಹೆಚ್ಚು ಮಳೆಯನ್ನು ತರ್ತಾ ಹೋಗ್ತವೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇದು ಹೋದಂಥವೇನಾಗ್ತವೆ, ಮಾರುತಗಳು ಮತ್ತೆ ವಾಪಸ್ ಬರ್ತವೆ ಅಕ್ಟೋಬರ್ ಸುಮಾರಿನಲ್ಲಿ. ಅವುಗಳನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಅದು ಹಿಂಗಾರು ಮಳೆ ಕೂಡ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಗ್ರೀನ್ವಿಚ್ ರೇಖಾಂಶ ವೇಳೆಗೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ಕೇಳಿದ್ದಾರೆ. ಗ್ರೀನ್ವಿಚ್ ಮತ್ತು ಸಿಂಗಾಪುರಗಳ ನಡುವಿನ ಸಮಯದ ಅಂತರ 7 ಗಂಟೆ ಆಗಿರುತ್ತದೆ. ಗ್ರೀನ್ವಿಚ್ ರೇಖಾಂಶ ಪ್ರಧಾನ ರೇಖಾಂಶ 0 ಡಿಗ್ರಿ ರೇಖಾಂಶ ಆಗಿರುತ್ತೆ. ಸಿಂಗಾಪುರ 7 ಗಂಟೆಗಳ ಆಗಿರುತ್ತೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆ ನಡೆಯುವ ಕ್ರಿಕೆಟ್ ಪಂದ್ಯವನ್ನು ಭಾರತೀಯರು ಎಷ್ಟು ಗಂಟೆಗೆ ನೇರ ಪ್ರಸಾರದಲ್ಲಿ ನೇರವಾಗಿ ವೀಕ್ಷಿಸಬಹುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಬಂದು 3:30 ಗಂಟೆಗೆ, ಅಂದರೆ 3 ಗಂಟೆ 30 ನಿಮಿಷಕ್ಕೆ ನಾವು ಭಾರತದಲ್ಲಿ ವೀಕ್ಷಣೆ ಮಾಡ್ಬೋದು. ಇದಕ್ಕೆ ಕಾರಣ ಭಾರತ ಗ್ರೀನ್ವಿಚ್ ರೇಖಾಂಶಕ್ಕಿಂತ 5:30 ಗಂಟೆ ಭಾರತದ ಸಮಯ ಮುಂದೆ ಇದೆ. ಈ ಒಂದು ಆಧಾರದ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶವಾಗಿದೆ. ಇಂದಿರಾ ಕೋಲ್ ಅಂತಕ್ಕಂಥದ್ದು ಯಾವ ದೇಶಗಳ ಒಂದು ಗಡಿ ಪ್ರದೇಶ ಆಗಿದೆ ಅಂತ ಕೇಳಿದರೆ, ಪಾಕಿಸ್ತಾನ, ಭಾರತ, ಚೀನಾ ಈ 3 ದೇಶಗಳ ಗಡಿ ಪ್ರದೇಶ ಇಂದಿರಾ ಕೋಲ್. ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ ಈ ಇಂದಿರಾ ಕೋಲ್. ಲಡಾಖ್, ಸಿಯಾಚಿನ್ ಬಳಿ ಈ ಒಂದು ಕಂಡುಬರುತ್ತೆ ಇಂದಿರಾ ಕೋಲ್. ಇದು ಅತ್ಯಂತ ಶೀತ ಮತ್ತು ಕಠಿಣ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಉತ್ತರ ಭಾಗದಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟು ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೃತಿಗಳನ್ನ ಕೊಟ್ಟಿದ್ದಾರೆ. ಯಾವುದು ಅವ್ರ ಕೃತಿಗಳು ಅಂದರೆ ABC ಇವು ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳಾಗಿದ್ದಾರೆ. ದಿ ವಿಂಟರ್ಸ್ ಟೈಲ್, ಮೆಷರ್ ಫಾರ್ ಮೆಷರ್, ಪ್ರಿನ್ಸ್ ಆಫ್ ಟೈರ್ ಇವಿಷ್ಟು ಕೃತಿಯಾಗಿದ್ದಾರೆ. ಫೆಮಿಲಿಯರ್ ಕೊಲೋಸ್ಕ್ಯೂಸ್ ಇದು ಬೇರೆಯವರ ಕೃತಿಯಾಗಿದೆ. ಶೇಕ್ಸ್ಪಿಯರ್ ಅವರ ಕೃತಿಗಳು ಯಾವುದು ಅಂದರೆ ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್ಸ್, ರೋಮಿಯೋ ಮತ್ತು ಜೂಲಿಯೆಟ್, ಒಥೆಲೋ, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಕಾಮಿಡಿ ಆಫ್ ಎರರ್ಸ್, ಆಸ್ ಯು ಲೈಕ್ ಇಟ್, ದಿ ಟಿಂಪೆಸ್ಟ್, ದಿ ವಿಂಟರ್ಸ್ ಟೈಲ್ ಮುಂತಾದವು ಇವರ ಶೇಕ್ಸ್ಪಿಯರ್ ಅವರ ಕೃತಿಗಳಾಗಿದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ 40ರ ಅಬ್ಬರದ ಗಾಳಿ, 50ರ ಅರಚುವ ಗಾಳಿ ಹಾಗೂ 60ರ ಉಗ್ರಗಾಳಿ ಎಂದು ಕರೆಯಲ್ಪಡುವುದು ಏನು ಅಂತ ಕೇಳಿದ್ದಾರೆ. ಪಶ್ಚಿಮ ಮಾರುತಗಳ, ವಾಣಿಜ್ಯ ಮಾರುತಗಳ, ಧ್ರುವೀಯ ಪೂರ್ವ ಮಾರುತಗಳು, ಉಷ್ಣವಲಯದ ಪೂರ್ವ ಮಾರುತಗಳ ಅಂತೇಳಿ. ಇದು 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಸ್ನೇಹಿತರೆ. ಪಶ್ಚಿಮ ಮಾರುತಗಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಈ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು, ಆಂಟಿ ಟ್ರೇಡ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಇವು ಪ್ರತಿ ವಾಣಿಜ್ಯ ಮಾರುತಗಳಾಗಿರ್ತವೆ. ಇದರ ಬಗ್ಗೆ ಸಾಕಷ್ಟು ವಿವರಣೆ, ನಾನು ಇಲ್ಲಿ ಅಷ್ಟು ವಿವರಣೆಯನ್ನು ಕೊಡೋದಕ್ಕಾಗೋದಿಲ್ಲ. 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ವಾಯುಗೋಳ ಅಂತ ಬರುತ್ತಲ್ಲ, ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒತ್ತಡ ಪಟ್ಟಿಗಳು, ಯಾವ ಕಡೆಯಿಂದ ಯಾವ ಕಡೆಗೆ ಗಾಳಿಗಳು ಬೀಸುತ್ತೆ ಅನ್ನೋ ಎಲ್ಲ, ಧ್ರುವೀಯ ಪ್ರದೇಶಗಳು, ಭೂಮಧ್ಯ ರೇಖೆ, ಉಷ್ಣವಲಯ, ಉಪಉಷ್ಣವಲಯ, ಈ ರೀತಿ ಎಲ್ಲದರ ಮೇಲೂ ಕೂಡ ಯಾವ ರೀತಿ ಗಾಳಿಗಳು ಬೀಸುತ್ತೆ ಅನ್ನೋ ಟಾಪಿಕಲ್ಲಿದೆ. ಅಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಒಂದು ಡಯಾಗ್ರಾಮನ್ನು ಕೂಡ ಕೊಟ್ಟು ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ.
ಕೆಳಗಿನವುಗಳಲ್ಲಿ ಶೀತೋದಕ ಪ್ರವಾಹಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಕೂಡ 8th ಟೆಕ್ಸ್ಟ್ ಬುಕ್ಕು ಜಲಗೋಳದಲ್ಲಿ ಬರ್ತಾ ಹೋಗುತ್ತೆ. ಕ್ಯಾಲಿಫೋರ್ನಿಯಾ ಪ್ರವಾಸ, ಒಯಾಶಿಯೋ ಪ್ರವಾಸ, ಅಂಬೋಲ್ಟ್ ಪ್ರವಾಸ, ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರಲ್ಲಿ ಶೀತೋದಕ ಪ್ರವಾಹಗಳು ಯಾವುದು ಅಂತಂದರೆ 2 ಮತ್ತು 3, ಕುರೋಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಬೆಂಗ್ಯುಲಾ ಪ್ರವಾಹ, ಒಯಾಶಿಯೋ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಅಂಬೋಲ್ಟ್ ಪ್ರವಾಹ, ಇವು ಸರಿಯಾದಂಥ ಉತ್ತರ ಆಗಿರುತ್ತೆ. ಶೀತಸಾಗರ ಪ್ರವಾಹಗಳು ಕುಯೋಶಿಯೋ ಪ್ರವಾಹ, ಒಯೋಶಿಯೋ ಪ್ರವಾಹ, ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಕ್ಯಾನರಿ ಪ್ರವಾಹ ಅಂತೇಳಿ. ಉಷ್ಣ ಸಾಗರ ಪ್ರವಾಹಗಳು ಕ್ಯಾಲಿಫೋರ್ನಿಯಾ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಬ್ರೆಜಿಲ್ ಪ್ರವಾಹ, ಇವಿಷ್ಟು ಕೂಡ ಪ್ರವಾಹಗಳಿಗೆ ಸಂಬಂಧಪಟ್ಟಿದ್ದು 8th ಸ್ಟ್ಯಾಂಡರ್ಡಲ್ಲೇ ಇದೆ, ಅಲ್ಲಿ ನೋಡಿ. ನೆಕ್ಸ್ಟ್ ಇದಾದ ನಂತರ ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪೂರ್ವಾಗ್ರಹ ಪೀಡಿತ ಭಾವನೆಯನ್ನು ಪ್ರದರ್ಶಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನೀವು ತೋರಿಸುವ ಪ್ರತಿಕ್ರಿಯೆ ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಚರ್ಚೆಯನ್ನು ಆಯೋಜಿಸುವುದು, ಅದನ್ನು ನಿರ್ಲಕ್ಷಿಸುವುದು, ವಿದ್ಯಾರ್ಥಿಗಳನ್ನು ದಂಡಿಸುವುದು, ಆ ಪಾಠಗಳನ್ನು ಅಲ್ಲಿಗೆ ನಿಲ್ಲಿಸುವುದು. ಈಸಿಯಾಗಿ ಗುರುತಿಸ್ಬೋದು. ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಚರ್ಚೆಯನ್ನು ಆಯೋಜಿಸ್ತಕ್ಕಂಥದ್ದು ಆ ಪೂರ್ವಾಗ್ರಹ ಪೀಡಿತ ಭಾವನೆಯನ್ನು ಇದ್ದರೆ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಚರ್ಚೆಯನ್ನು ಏರ್ಪಡಿಸ್ತಾ ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಏರ್ಪಟ್ಟ ಒಪ್ಪಂದದ ಕಲಿಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮಿಶ್ರಿತ ಕಲಿಕೆ, ಒಪ್ಪಂದ ಕಲಿಕೆ, ಅನುಭವಾತ್ಮಕ ಕಲಿಕೆ, ಸಮ್ಮಿಶ್ರ ಕಲಿಕೆ ಅಂತೇಳಿ. ಒಪ್ಪಂದ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಈ ಒಂದು ಅಂಶವು ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣವಲ್ಲ ಅಂತೇಳಿ ಕೇಳಿದ್ದಾರೆ. ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣವಲ್ಲ. ಜನರ ವಯಸ್ಸು, ಸಾಮರ್ಥ್ಯ ಮತ್ತು ಆಸಕ್ತಿಗೆ ಅನುಗುಣವಾಗಿರಬೇಕು, ಶಿಕ್ಷಕ ಕೇಂದ್ರಿತವಾಗಿರಬೇಕು, ಚಿತ್ರಗಳು, ಭೂಪಟಗಳು, ವಿವರಣೆಗಳನ್ನು ಹೊಂದಿರಬೇಕು, ಸರಳ ವಾಕ್ಯಗಳಲ್ಲಿ ರಚನೆಯಾಗಿರಬೇಕು ಅಂತಕ್ಕಂಥದ್ದು. ಇದು ಯಾವುದು ಇದರ ಲಕ್ಷಣ ಅಂತಂದರೆ ಶಿಕ್ಷಕ ಕೇಂದ್ರಿತವಾಗಿರಬೇಕು. ಇದು ಇದರ ಒಂದು ಲಕ್ಷಣ ಅಲ್ಲ. ಜನರ ಮನಸ್ಸು, ಸಾಮರ್ಥ್ಯ, ಆಸಕ್ತಿಗೆ ಅನುಗುಣವಾಗಿರಬೇಕು, ಚಿತ್ರಪಟಗಳು, ಭೂಪಟಗಳ ವಿವರಣೆ ಇರಬೇಕು, ಸರಳ ವಾಕ್ಯಗಳಿರಬೇಕು, ಆದರೆ ಇದು ಶಿಕ್ಷಕ ಕೇಂದ್ರಿತ ಆಗಿರಬೇಕು ಅನ್ನೋದು ಪಠ್ಯಪುಸ್ತಕದ ಲಕ್ಷಣ ಅಲ್ಲ. ಭೂಪಟಗಳಲ್ಲಿ ಸ್ಥಳಗಳನ್ನು ಗುರುತಿಸುವುದು ಇದಕ್ಕೆ ಸಂಬಂಧಪಟ್ಟಿದೆ. ಇದು ಯಾವುದು ಜ್ಞಾನನ, ತಿಳುವಳಿಕೆನ, ಅನ್ವಯ ಕೌಶಲ ಅಂತ ಕೌಶಲಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತೇ ಇದೆ. ಭೂಪಟಗಳನ್ನ ಗುರುತಿಸೋದೇ ಕೌಶಲ. ಏಕೆಂದರೆ ನಾವು ಲೆಸನ್ ಪ್ಲ್ಯಾನ್ ಬರಿತೀವಲ್ಲ, ಅದರಲ್ಲಿ ಈ ಪಾಯಿಂಟು ನಾವು ಗಮನಿಸಿರ್ತೀವಿ. ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವ ಗುಣ ಏನು ಅಂತ ಹೇಳಿ ಕೇಳಿದರೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದು, ಸಾಮಾಜಿಕ ಶ್ರೇಣಿಯನ್ನು ಒಪ್ಪಿಕೊಳ್ಳುವುದು, ಪುಸ್ತಕದ ಬಳಕೆಗಳನ್ನು ಹೆಚ್ಚಿಸುವುದು, ಕಂಠಪಾಠವನ್ನು ಪ್ರೋತ್ಸಾಹಿಸುವುದು ಅಂತೇಳಿ. ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದು, ಇದು ಸಮಾಜ ವಿಜ್ಞಾನ ಬೋಧನೆ ಬೆಳೆಸ್ತಕ್ಕಂಥ ಗುಣ ಆಗಿರುತ್ತೆ. ಇನ್ನು 40ನೇ ಪ್ರಶ್ನೆ, ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಉದ್ಯಾನವನಗಳಿಗೆ ಸಂಬಂಧಪಟ್ಟ ಪ್ರಶ್ನೆ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಕಲ್ಲಿದ್ದಲು ಗಣಿ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ತಲ್ಚೇರ್ ಅಂತಕ್ಕಂಥದ್ದು ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥದ್ದು, ರಾಣಿಗಂಜ್ ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಝರಿಯಾ ಬಂದು ಜಾರ್ಖಂಡಲ್ಲಿ ಕಂಡುಬರುತ್ತೆ, ಸಿಂಗ್ರೌಲಿ ಬಂದು ಮಧ್ಯಪ್ರದೇಶ. ಇದನ್ನು ಭಾರತದ ಇಂಧನದ ರಾಜಧಾನಿ ಅಂತಲೂ ಕೂಡ ಕರಿತೀವಿ. ಯಾವುದನ್ನು? ಸಿಂಗ್ರೌಲಿಯನ್ನು. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಇದಿಷ್ಟು ಕೂಡ ಕಲ್ಲಿದ್ದಲು ಗಣಿಗೆ ಸಂಬಂಧಪಟ್ಟಿದ್ದು. ಇನ್ನು ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯವು ಈ ಯೋಜನೆ ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ. ಗೋವಿಂದ ವಲ್ಲಭ ಪಂತ್ ಸಾಗರ ಯೋಜನೆ ನಂಗಲ್ ಯೋಜನೆ, ದಾಮೋದರನ, ರಿಹಿಂದನ, ಕೋಸಿ ಯೋಜನೆ, ರಿಹಿಂದ್ ಯೋಜನೆ ಅಂತಕ್ಕಂಥದ್ದು. ರಿಹಿಂದ್ ಅಣೆಕಟ್ಟು, ರಿಹಿಂದ್ ನದಿ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ನೇಹಿತರೆ. ಗೋವಿಂದ ವಲ್ಲಭ ಪಂತ್ ಉತ್ತರ ಪ್ರದೇಶದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾಗಿ ಆ ಒಂದು ರಿಹಿಂದ್ ಅಣೆಕಟ್ಟಿಗೆ ಏನು ಮಾಡಿದ್ದಾರೆ, ಈ ಒಂದು ಅವರ ಹೆಸರನ್ನು ಗೋವಿಂದ ವಲ್ಲಭ ಪಂತ್ ಸಾಗರ ಯೋಜನೆ ಅಂತಲೇ ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಇನ್ನು 2ನೇ ಪಾಣಿಪತ್ ಯುದ್ಧ ನಡೆದ ವರ್ಷ ಯಾವುದು ಅಂತ ಹೇಳಿ ಕೇಳಿದ್ದಾರೆ. 1ನೇ ಪಾಣಿಪತ್, 2ನೇ ಪಾಣಿಪತ್, 3ನೇ ಪಾಣಿಪತ್, 3 ನೆನ್ಪಿಟ್ಕೊಳ್ಳಿ. 3 ಕೂಡ ಕೊಟ್ಟಿದ್ದೀನಿ ಇಲ್ಲಿ ಸ್ನೇಹಿತರೆ. 1556ರಲ್ಲಿ 1ನೇ ಪಾಣಿಪತ್ ಕದನ ನಡೆಯುತ್ತೆ. 1526ರಲ್ಲಿ ದೆಹಲಿ ಸುಲ್ತಾನರ ಕೊನೆಯ ಅರಸ ಇಬ್ರಾಹಿಂ ಲೂದಿ ಮತ್ತು ಬಾಬರನ ನಡುವೆ ನಡೀತಕ್ಕಂಥದ್ದು 1ನೇ ಪಾಣಿಪತ್ ಕದನ 1526ರಲ್ಲಿ. ಇನ್ನು 2ನೇ ಪಾಣಿಪತ್ ಕದನ 1556ರಲ್ಲಿ ಅಕ್ಬರ್ನ ಸೈನ್ಯ ಮತ್ತು ಹೇಮಚಂದ್ರ ಅಂತ ಬರ್ತಾರೆ, ಅವರ ನಡುವೆ ನಡೀತಕ್ಕಂಥ ಒಂದಾಗಿರುತ್ತೆ. ಇನ್ನು 3ನೇ ಪಾಣಿಪತ್ ಕದನ ಬಂದು 1761ರಲ್ಲಿ ಮರಾಠರು ಮತ್ತು ದುರಾನಿ ಸಾಮ್ರಾಜ್ಯ, ಅಹಮದ್ ಶಾ ಅಬ್ದಾಲಿ ಅಂತ ಹೇಳಿ ಕರಿತೀವಲ್ಲ, ಅವರ ನಡುವೆ ನಡೀತಕ್ಕಂಥದ್ದು. ಅಫ್ಘಾನಿಸ್ತಾನ, ಅಹಮದ್ ಶಾ ಅಬ್ದಾಲಿ ನಡುವೆ ನಡೀತಕ್ಕಂಥದ್ದು. ಪಾಣಿಪತ್ ಅಂತಕ್ಕಂಥ ಪ್ಲೇಸು ಹರಿಯಾಣ ರಾಜ್ಯದಲ್ಲಿರ್ತಕ್ಕಂಥ ಒಂದು ಜಾಗ ಆಗಿದೆ ಪಾಣಿಪತ್. ಇದಿಷ್ಟು ಕೂಡ ನೆನ್ಪಿಟ್ಕೊಳ್ಳಿ. 1ನೇ ಪಾಣಿಪತ್, 2ನೇ ಪಾಣಿಪತ್, 3ನೇ ಪಾಣಿಪತ್. NCF 2005ರ ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಏನು? ಭೂಗೋಳಶಾಸ್ತ್ರ ಬೋಧನೆಗೆ ಸಂಬಂಧಪಟ್ಟಿದ್ದು ಇದನ್ನು ಬ್ಲೂ ಪ್ರಿಂಟಲ್ಲಿ ಹೇಳೋದು ಮರ್ತಿದೆ ಸ್ನೇಹಿತರೆ. ಯಾಕೆಂದರೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೂ ಕೂಡ ಪ್ರಶ್ನೆಗಳನ್ನ ಇನ್ಕ್ಲೂಡ್ ಮಾಡ್ತಾರೆ, ನೋಡ್ಕೊಳ್ಳಿ. ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ, ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವುದು, ತಾತ್ವಿಕ ನೆಲೆಗಟ್ಟಿನ ಆಧಾರದ ಮೇಲೆ ಸಂವಿಧಾನದ ಮೌಲ್ಯಗಳನ್ನು ಕುರಿತು ಚರ್ಚಿಸುವುದು. ಭೂಗೋಳಶಾಸ್ತ್ರದಲ್ಲಿ ಸಂವಿಧಾನ ಮೌಲ್ಯ ಏನು ಬರೋದಿಲ್ಲ.
ದೇಶದ ಆರ್ಥಿಕ ಸ್ಥಿತಿಗತಿ ಇದು ಕೂಡ ಬರೋದಿಲ್ಲ. ಐತಿಹಾಸಿಕ ಸ್ಥಳಗಳು ಇತಿಹಾಸಕ್ಕೆ ಸಂಬಂಧಪಡುತ್ತೆ, ಈಸಿಯಾಗಿ ಗುರುತಿಸ್ಬೋದು. ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸ್ತಕ್ಕಂಥದ್ದು ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ವಾಸ್ತವವಾದದ ತತ್ವಕ್ಕೆ ಕೊಡುಗೆಯಾಗಿರುತ್ತೆ ಯೋಜನಾ ಪದ್ಧತಿ ಅಂತಕ್ಕಂಥದ್ದು. ಇನ್ನು ಮೆದುಳು ನಕ್ಷೆ ಎಂದರೆ ಸಾಹಸದ ಕ್ರಿಯಾ ಯೋಜನೆ, ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ, ಮನಸ್ಸಿನಲ್ಲಿ ಚಿತ್ರವನ್ನು ಬಿಡಿಸುವುದು, ಮನಸ್ಸಿನ ಕಾರ್ಯಗಳ ಅಧ್ಯಯನ ಅಂತ ಹೇಳಿ. ಮೆದುಳು ನಕ್ಷೆ ಅಂದರೆ ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ. ಮೆದುಳು ಅಂದರೆ ನಮ್ಮ ಜ್ಞಾಪಕ ಶಕ್ತಿ, ಗ್ರಹಿಕೆ, ಆಲಿಸುವುದು, ವಿಚಾರಗಳನ್ನ ಮನನ ಮಾಡುವಂಥದ್ದು, ಹೆಚ್ಚು ಕೇಳಿ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಕ್ಕಂಥದ್ದು, ಇದು ಮೆದುಳು ನಕ್ಷೆಯಾಗಿರುತ್ತೆ. ಸಾಹಸ ಕ್ರಿಯಾ ಯೋಜನೆ, ಮನಸ್ಸಿನಲ್ಲಿ ಚಿತ್ರ ಬಿಡಿಸೋದು, ಮನಸ್ಸಿನ ಕಾರ್ಯ ಯಾವ ಆಗೋದಿಲ್ಲ, ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ. ತೇಗ, ಶ್ರೀಗಂಧ ಹಾಗೂ ಕರಿಮರಗಳು ಈ ವಿಧದ ಅರಣ್ಯಗಳಲ್ಲಿ ಪ್ರಮುಖ ಮರಗಳಾಗಿದ್ದಾವೆ ಅಂತ ಹೇಳಿ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರ್ತವ. ಮರುಭೂಮಿ ಸಸ್ಯವರ್ಗನ, ಮಾನ್ಸೂನ್ ಕಾಡುಗಳನ್ನು, ಮ್ಯಾಂಗ್ರೋವ್ ಕಾಡುಗಳು ಅಂತೇಳಿ ಮಾನ್ಸೂನ್ ಅರಣ್ಯಗಳಲ್ಲಿ ಕಂಡುಬರ್ತಕ್ಕಂಥವು ಇವು ತೇಗ, ಶ್ರೀಗಂಧ, ಕರಿಮರ ಇದಕ್ಕೆ ಸಂಬಂಧಪಟ್ಟಿದ್ದು. ಈ ಕಾಡುಗಳು ಎಲೆ ಉದುರಿಸುವ ಕಾಡುಗಳು ಅಂತಲೂ ಕೂಡ ಕರಿತೀವಿ ಈ ಮಾನ್ಸೂನ್ ಅರಣ್ಯಗಳನ್ನು. ಈ ಮರಗಳು ತೇಗ, ಶ್ರೀಗಂಧ, ಮಾವು, ಹಲಸು, ಎಬೋನಿ, ಸಾಲ್, ಬಿದಿರು, ಆಲದ ಮರ ಇತ್ಯಾದಿ ಇವೆಲ್ಲವೂ ಕೂಡ ಮಾನ್ಸೂನ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವಂಥ ಮರಗಳಾಗಿದ್ದಾವೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಪಿಪ್ನರ್ ಅಂತಕ್ಕಂಥವ್ರು ಈ ಹೇಳಿಕೆಯನ್ನು ಸಾರ್ವಜನಿಕ ಆಡಳಿತ ನೀತಿ ಸಂಬಂಧಪಟ್ಟಾಗೆ ಹೇಳಿರ್ತಕ್ಕಂಥ ಹೇಳಿಕೆ ಆಗಿದೆ. ಪುನರುಜ್ಜೀವನ ಚಳುವಳಿ ಪ್ರಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ. ಪುನರುಜ್ಜೀವನ ಚಳುವಳಿಗೆ ಸಂಬಂಧಪಟ್ಟಾಗೆ ಎಲ್ಲಿ ನಡೆಯುತ್ತೆ ಅಂತ, ಇಟಲಿಯಲ್ಲಿ ಈ ಪುನರುಜ್ಜೀವನ ಚಳುವಳಿ ಅಂತಕ್ಕಂಥದ್ದು ಆರಂಭವಾಗುತ್ತೆ. ಇದನ್ನು ಟಾಪಿಕ್ ವೈಸ್ ಕೊಡ್ತೀನಿ ಸ್ನೇಹಿತರೆ, ಅಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮೌರ್ಯರ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ನಾಗರಿಕತೆಗಳ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ಆಧಾರಗಳ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ಜಗತ್ತಿನ ಪ್ರಮುಖ ಘಟನೆಗಳ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ಸವಿಸ್ತಾರವಾಗಿ ಸಿಗ್ತಾ ಹೋಗುತ್ತೆ. ಶೀಘ್ರದಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ, ರಿಸಾರ್ಜಿ ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಕೌಂಟ್ ಕೆವೂರ್ ಅಂತಕ್ಕಂಥವ್ರು ಈ ರಿಸಾರ್ಜಿ ಮೆಂಟೋ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಗ್ಯಾರಿ ಬಾಲ್ಡಿ ಅಂತಕ್ಕಂಥವ್ರು ಕೆಂಪು ಅಂಗಿ ದಳ ಅಂತಕ್ಕಂಥ ಒಂದು ದಳವನ್ನು ಕಟ್ಕೊಳ್ತಾರೆ, ಸೈನ್ಯವನ್ನು. ಮ್ಯಾಜಿನಿ ಬಂದು ಯಂಗ್ ಇಟಲಿ ಅಂತಕ್ಕಂಥ ಒಂದು ಮಿಲಿಟರಿ ಸೇನೆಯನ್ನು ಕಟ್ಕೊಳ್ತಾರೆ. ಬಿಸ್ಮಾರ್ಕ್ ರಕ್ತ ಮತ್ತು ಕಬ್ಬಿಣ ನೀತಿ, ಈ ನೀತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾಗಿ ರಿಸಾರ್ಜಿಮೆಂಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಕ್ಕಂಥವ್ರು ಕೌಂಟ್ ಕೆವೂರ್. ಇಲ್ಲಿವರೆಗೂ ಕೂಡ ಸ್ನೇಹಿತರೆ ಮಲ್ಟಿಪಲ್ ಚಾಯ್ಸ್ MCQ ಪ್ರಶ್ನೆಗಳಾಗಿದ್ದವು. ಅದೇ ರೀತಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಇದುವರೆಗೂ ಕೂಡ 2019 ನಾನ್ HK ಎಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಕ್ವಿಕ್ಕಾಗಿ. ಗ್ರಾಮೀಣ ಸಮಾಜದ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾದರೂ ಅವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ, ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಶೀತಲೀಕರಣದ 3 ವಿಧಗಳನ್ನ ಕೇಳಿದ್ದಾರೆ. ಇದು ಕೂಡ ಭೂಗೋಳಶಾಸ್ತ್ರದಲ್ಲಿ ಶಿಲಾಗೋಳದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂಬುದನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ, 2 ಅಂಕದ ಪ್ರಶ್ನೆ. ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರ ಕೊಡುಗೆಯನ್ನು ಕೇಳಿದ್ದಾರೆ. ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಎಂದು ಏಕೆ ಪರಿಗಣಿಸಲಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಆರ್ಥಿಕ ಚಟುವಟಿಕೆಯ 4 ವಿಧಗಳು ಯಾವುವು ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ಹಿಮನದಿಗಳ 2 ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮೊಹಮ್ಮದ್ ಬಿನ್ ತೊಗಲಕನ ಕಂದಾಯ ಸುಧಾರಣೆಯನ್ನು ತಿಳಿಸಿ. ಪ್ರೌಢದೇವರಾಯನು ಸಂಗಮ ವಂಶದ ಪ್ರಸಿದ್ಧ ದೊರೆ ಹೇಗೆ ಹೇಳುವಿರಿ. ಕೇಂದ್ರ ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸಿ. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಹೆಸರಿಸಿ. ನಿರ್ಧಾರ ಕೈಗೊಳ್ಳಬೇಕಾದರೆ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. 1ನೇ ಬಾಜಿರಾವನ ಸಾಧನೆಗಳೇನು ಅಂತ ಕೇಳಿದ್ದಾರೆ. ಇಟಲಿಯ ಏಕೀಕರಣದಲ್ಲಿ ಮ್ಯಾಜಿನಿಯ ಪಾತ್ರವೇನು. ನೋಡಿ ಇವೆಲ್ಲ ಸಮಕಾಲೀನ ಪ್ರಪಂಚಗಳು ಅದಕ್ಕೆ ಸಂಬಂಧಪಟ್ಟಾಗಿ ಬರ್ತವೆ. ರಕ್ಷಣಾ ಸಚಿವಾಲಯದ 4 ವಿಭಾಗಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಇದಾದ ನಂತರ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆ ವೃದ್ಧಿಸುತ್ತವೆ ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹುಪಯೋಗಿ ಖನಿಜ ಎಂದು ಯಾವುದನ್ನು ಕರೆಯುವರು, ಅದರ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವುದೇ ರಾಜ್ಯದ ತ್ವರಿತ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಹೇಗೆ ಅಂತಕ್ಕಂಥದ್ದು. ಶ್ರಮವು ಮಾನವರಿಗೆ ಸಂಬಂಧಿತವಾದ್ದರಿಂದ ಅದರದ್ದೇ ಆದ ವಿಶಿಷ್ಟ ಲಕ್ಷಣಗಳಿವೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಶ್ರಮದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೊಂಡ ಯಾವುದಾದರೂ 4 ಕಾಯ್ದೆಗಳು, ಪಿಟ್ಸ್ ಇಂಡಿಯಾ ಕಾಯ್ದೆ, ಮಾರ್ಲಮೆಂಟೋ ಸುಧಾರಣೆ, ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳಿ ಬರ್ತಾವಲ್ಲ, ಆ ಕಾಯ್ದೆಗಳ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಇವರ ಯಾವುದಾದರೂ ಒಂದು ಕೃತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವ ವ್ಯಕ್ತಿ ಚಿತ್ರವನ್ನು ಕೊಟ್ಟಿದ್ರು ಅಂತಂದರೆ ಎಮಿಲಿ ಡರ್ಕಿಮರ್ ಅವರ ಚಿತ್ರವನ್ನು ಕೂಡ ಕೊಟ್ಟಿದ್ರು ಸ್ನೇಹಿತರೆ. ಅವ್ರನ್ನ ಗುರುತಿಸಿ ಅವರ ಕೃತಿಗಳನ್ನ ಹೇಳಬೇಕಾಗುತ್ತೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನು 3 ಅಂಕದ ಪ್ರಶ್ನೆಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು 2019 ನಾನ್ HK ಪೇಪರ್ಲಿ 3 ಅಂಕದ ಪ್ರಶ್ನೆಗಳು ಅಂತ ಬನ್ನಿ ನೋಡೋಣ.
ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ಧ್ಯೇಯ ವಾಕ್ಯವನ್ನಿಟ್ಟುಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ. ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಪದ್ಧತಿ ಯಾವುದು, ಅದರ ನಿಬಂಧನೆಗಳನ್ನು ಬರೆಯಿರಿ. ಆಲ್ರೆಡಿ ಇದನ್ನು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಲ್ಲೂ ಕೂಡ ಈ ಒಂದು ಇದರ ಮೇಲೆ ಪ್ರಶ್ನೆಯನ್ನು ಇದೇ ವರ್ಷದಲ್ಲಿ ಕೇಳಿದ್ದಾರೆ. ಭಾರತ ಇತಿಹಾಸದ ಅಧ್ಯಯನಕ್ಕಿರುವ ಪುರಾತತ್ವ ಆಧಾರಗಳ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ. ಆರ್ಥಿಕತೆಯ ಹೆಸರಿನಲ್ಲಿ ಇಂದು ಗ್ರಾಮಗಳು ನಗರಗಳಾಗಿ ಪರಿವರ್ತನೆ ಹೊಂದುತ್ತಿವೆ. ಇಂತಹ ನಗರಗಳು ಎದುರಿಸುತ್ತಿರುವ 6 ಸಮಸ್ಯೆಗಳನ್ನು ಬರೆಯಿರಿ ಅಂತೇಳಿ. ಅಂದರೆ ಇವತ್ತು ಗ್ರಾಮಗಳಲ್ಲಿ ಏನಾಗ್ತವೆ, ನಗರಗಳಾಗ್ತಾ ಇದ್ದಾವೆ ಆಧುನೀಕರಣ ಹೆಸರಲ್ಲಿ. ಅವು ನಗರಗಳು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಬರೀಬೇಕಾಗತ್ತೆ. ಗ್ರಾಹಕನಾದವನು ಪಾಲಿಸಬೇಕಾದ ಜವಾಬ್ದಾರಿಗಳು ಯಾವುವು, ಯಾವುದಾದರೂ 5 ಜವಾಬ್ದಾರಿಗಳನ್ನು ಬರೆಯಿರಿ. ಕಸ್ಟಮರ್ ಆಗಿ ನಾವು ಯಾವ ಜವಾಬ್ದಾರಿಗಳನ್ನ ಪಾಲಿಸಬೇಕು ಅಂತೇಳಿ. ಎಲ್ಲರನ್ನೂ ತನ್ನೆಡೆಗೆ ಸೆಳೆಯುವ ಜಾಹೀರಾತುಗಳಿಂದಲೂ ಅನಾನುಕೂಲಗಳಿವೆ ಎಂಬುದನ್ನು 5 ಕಾರಣಗಳಿಂದ ಸಮರ್ಥಿಸಿ. 5 ಕಾರಣ ಕೊಡಬೇಕು, ಅದರಿಂದ ಹೇಗೆ ಅನಾನುಕೂಲ ಆಗಿದೆ ಜಾಹೀರಾತುಗಳಿಂದ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಪಾಯಿಂಟ್ ವೈಸನ್ನು ಬರೆಯೋ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಯಾಕೆಂದರೆ ಹಿಸ್ಟ್ರಿ ಅಂತ ಇದ್ದಾಗೆ ನಾವು ಹೆಚ್ಚು ಪಾಯಿಂಟ್ಗಳನ್ನ ಇನ್ವರ್ಟೆಡ್ ಕಾಮಗಳನ್ನ ಹಾಕಿ ಬರಿತಾ ಹೋದರೆ ವ್ಯಾಲ್ಯುವೇಟರ್ಗೂ ಕೂಡ ಏನಾಗುತ್ತೆ, ತುಂಬ ಈಸಿಯಾಗಿ ವ್ಯಾಲ್ಯುಯೇಷನ್ ಮಾಡೋದಕ್ಕೆ, ಜೊತೆಗೆ ನಿಮಗೆ ಕ್ವಿಕ್ಕಾಗಿ ಇವರಲ್ಲಿ ವಿಚಾರ ಜ್ಞಾನ ಇದೆ ಅಂತೇಳಿ ಅವರು ಕೂಡ ಗ್ರಾಸ್ ಮಾಡ್ತಾರೆ. ಹಾಗಾಗಿ ಸಿಬ್ಬಂದಿ ನಿರ್ವಹಣೆಯು ಮಾನವ ಸಂಪನ್ಮೂಲ ಯೋಜನೆಯ ಒಂದು ಭಾಗ ಎಂಬ ಹೇಳಿಕೆಗೆ ಸೂಕ್ತವಾದ 5 ಕಾರಣಗಳನ್ನು ನೀಡಿ ಅಂತೇಳಿ ಪ್ರಶ್ನೆ ಕೇಳಿದರೆ, ನಾಗರಿಕ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡಲೆಂದು ಸ್ಥಾಪಿಸಲ್ಪಟ್ಟಿರುವ ಕೇಂದ್ರ ಲೋಕಸೇವಾ ಆಯೋಗ UPSC 5 ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿದ್ದಾರೆ. 3 ಅಂಕದ ಪ್ರಶ್ನೆ. ಭಾರತವು ಅನೇಕ ಸಾಮಾಜಿಕ ಚಳುವಳಿಗಳಿಗೆ ಸಾಕ್ಷಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಡೆದ ಕಾರ್ಮಿಕ ಚಳುವಳಿಗೆ 5 ಕಾರಣಗಳನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಭಾರತದಲ್ಲಿ ನಡೆದಿರ್ತಕ್ಕಂಥ ಕಾರ್ಮಿಕ ಚಳುವಳಿಗಳಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ನಾವು ಡಿಗ್ರಿ ಬುಕ್ಸ್ಗಳಲ್ಲಿ ಈ ವಿಚಾರವನ್ನು ನಾವು ತೆಗಿಬೇಕಾಗುತ್ತೆ. PUC ಮತ್ತು ಡಿಗ್ರಿ ಬುಕ್ಗಳಲ್ಲಿ ಸಿಗುತ್ತೆ ಎಕನಾಮಿಕ್ಸಲ್ಲಿ. ಮಂದಗಾಮಿ ನಾಯಕರು ಯಾರು, ಅವರ ಹೋರಾಟದ ಪ್ರಮುಖ ಅಂಶಗಳೇನು, ಇದು ಬರುತ್ತೆ. ಸ್ವತಂತ್ರ ಹೋರಾಟ 1857 ಪ್ರಥಮ ಸ್ವತಂತ್ರ ಆದ ನಂತರ ಬರ್ತಕ್ಕಂಥ ಒಂದು ಇದರ ಟಾಪಿಕಲ್ಲಿ ಬರುತ್ತೆ. 2ನೇ ಮಹಾಯುದ್ಧವು ಜಗತ್ತಿನ ಶಾಂತಿಯನ್ನು ಕದಡುವುದರೊಂದಿಗೆ ಅನೇಕ ದುಃಖದ ಘಟನೆಗಳಿಗೆ ಸಾಕ್ಷಿಯಾಯಿತು ಎಂಬುದನ್ನು 4 ಸಮರ್ಥನೆಗಳೊಂದಿಗೆ ಕೊಡಿ ಅಂತೇಳಿ. ಇದರ ಬಗ್ಗೆ ಸಾಕಷ್ಟು ನಾವು ಪ್ರಪಂಚ ಯುದ್ಧಗಳನ್ನ ನೋಡಿದಾಗ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅಸಹಕಾರ ಚಳುವಳಿಯು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಇದರ 6 ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡಿ. ಅಸಹಕಾರ ಚಳುವಳಿ, ಗಾಂಧೀಜಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಾಂಧಿ ಯುಗದಲ್ಲಿ ಸಿಗ್ತಾ ಹೋಗುತ್ತೆ. ಸ್ವತಂತ್ರ ನಂತರ ಭಾರತದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ನಿರ್ವಹಿಸಿದ ಪಾತ್ರ ಪ್ರಮುಖವಾದದ್ದು. ಪಂಚವಾರ್ಷಿಕ ಯೋಜನೆಗಳ 4 ಗುರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಹಸಿರು ಕ್ರಾಂತಿ, ಆಹಾರ ಉತ್ಪಾದನೆಗಳ ಹೆಚ್ಚಳ, ಕೈಗಾರಿಕಾ ಅಭಿವೃದ್ಧಿ, ಈ ರೀತಿ ಪಾಯಿಂಟ್ಗಳು ಬರ್ತಾ ಹೋಗುತ್ತೆ. ಅವುಗಳನ್ನ ನಾವು ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ವಿವರಣೆಯನ್ನು ಬರಿತಾ ಹೋಗಬೇಕಾಗುತ್ತೆ. ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ವರಮಾನವನ್ನು ಸಂಗ್ರಹಿಸುತ್ತದೆ. ಕೇಂದ್ರ ಸರ್ಕಾರದ ತೆರಿಗೆಯೇತರದ ವರಮಾನದ ಮೂಲಗಳು ಯಾವುವು ಅಂತೇಳಿ ಬರೀಬೇಕಾಗುತ್ತೆ. ತೆರಿಗೆ ಮೂಲಗಳು, ತೆರಿಗೆಯೇತರ ಮೂಲಗಳು ಅಂತೇಳಿ ಬರುತ್ತೆ ಅರ್ಥಶಾಸ್ತ್ರದಲ್ಲಿ, ಗಮನಿಸಿ. ಜಾಗತೀಕರಣವು LPG ಅಂತ ಬರುತ್ತಲ್ಲ, ಲಿಬರೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್. ಅದರಲ್ಲಿ ಗ್ಲೋಬಲೈಸೇಷನ್, ಜಾಗತೀಕರಣವು ಹೊಸ ಆಯಾಮವನ್ನು ತಂದಿದ್ದರೂ ಇದರಿಂದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಜಾಗತೀಕರಣದಿಂದಾಗುವ 6 ಅನಾನುಕೂಲಗಳನ್ನು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಕ್ರಮಗಳಿಂದ ಪ್ರವಾಹವನ್ನು ನಿಯಂತ್ರಿಸಬಹುದು ಅಂತೇಳಿ ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಜ್ಞಾನಾಧಾರಿತ ಕೈಗಾರಿಕೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಹತ್ವದ್ದಾಗಿದೆ. ಮಾಹಿತಿ ತಂತ್ರಜ್ಞಾನದ 5 ಮಹತ್ವಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಸಮಾಜವು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಒಂದಾದ ಲಿಂಗ ತಾರತಮ್ಯದ ವಿಧಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವು ತುಂಬ ವಿಚಾರವನ್ನು ಇಟ್ಕೊಂಡು ತುಂಬ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಹೇಳಿ ಆಗೋದಿಲ್ಲ. ಹಾಗಾಗಿ ನೀವು ಸಾಕಷ್ಟು ಆಲ್ರೆಡಿ ಇದನ್ನು ವಿವರಣೆಯನ್ನು ಹೇಳಿದ್ದೀನಿ ಮತ್ತು ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿದ್ದೀರಿ. ನಿಮಗೆ ಸಂಪೂರ್ಣ ವಿಡಿಯೋವನ್ನು ಕೊಟ್ಟಾಗ ನಿಮಗೆ ಪೂರ್ಣ ಚಿತ್ರಣ ಸಿಗುತ್ತೆ, ನಾವೇನೆಲ್ಲ ಟಾಪಿಕ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ. ಶೀಘ್ರದಲ್ಲೇ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಾಗಿ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಚಾನಲ್ನಲ್ಲಿ ಕವರ್ ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ KPSC KANವರು ನಡೆಸ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕೂಡ ಮಾಡಿದ್ದೀವಿ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಾಗೆ. TETಗೆ ಸಂಬಂಧಪಟ್ಟಾಗೆ ಸಂಪೂರ್ಣ ವಿಚಾರ ನಮ್ಮ ಚಾನಲಲ್ಲಿದೆ. GPSTRಗೆ ಸಂಬಂಧಪಟ್ಟಾಗೆ ಇನ್ನು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, 2019 HK ಪೇಪರು. ಅದು ಅಪ್ಲೋಡ್ ಆದ ತಕ್ಷಣವೇ ಏನು ಮಾಡ್ತೀನಿ, ಕಂಟೆಂಟ್ ವಾರು ಸಂಪೂರ್ಣ ವಿಡಿಯೋವನ್ನು ಸೋಷಿಯಲ್ಗೆ ಸಂಬಂಧಪಟ್ಟಾಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.